ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕವಂದನಾಂ ಮೃತ್ಯೋರ್ಮೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ನಾಗೇಶ್ವರಾಯ ನಮಃ, ನಾಗಬ್ರಹ್ಮಾಯ ನಮಃ, ನಾಗರೂಪಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹಾಕಾಲಾಯ ನಮಃ, ತಾಂಡವಾಯ ನಮಃ, ಚಂದ್ರಶೇಖರಾಯ ನಮಃ, ನಾಗೇಶ್ವರಾಯ ನಮಃ, ಫಣಿಭೂಷಣಾಯ ನಮಃ, ಸರ್ಪಾಂಬರಾಯ ನಮಃ. ನಾಗದೇವರನ್ನ ಪ್ರಾರ್ಥನೆ ಮಾಡ್ತಾ ನಾಗರ ಪಂಚಮಿಯ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸ್ತಿದ್ದೇನೆ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಾಗೇಂದ್ರನ ವಿಶೇಷವಾಗಿರ್ತಕ್ಕಂಥ ಆರಾಧನೆ ನಾಗರ ಪಂಚಮಿ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ, ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ನಾಗರ ಪಂಚಮಿಯ ವಿಶೇಷತೆ ಭಾಳಷ್ಟು ಅದ್ಧೂರಿತವಾಗಿರ್ತಕ್ಕಂಥದ್ದು. ನಾಗರ ಪಂಚಮಿ ಬಂತು ಅಂದರೆ ಪ್ರತಿಯೊಬ್ಬ ಅಕ್ಕ ತಂಗಿಯರು ಸಹಿತ ಅಣ್ಣ ತಮ್ಮದನ್ನು ಮನೆಗೆ ಕರೆಸಿ ಅವರಿಗೆ ಬೆನ್ನು ತೊಳಿತಕ್ಕಂಥದ್ದು, ಅವರ ಒಂದು ಕುಟುಂಬ ಚೆನ್ನಾಗಿರಲಿ ಅಂತ ಹೇಳಿ, ತವರು ಚೆನ್ನಾಗಿರಲಿ ಅಂತ ಆಶೀರ್ವದಿಸ್ತಕ್ಕಂಥ ಕಾಯಕಲ್ಪ. ಅಂತಹ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ನಮ್ಮ ಮಹರ್ಷಿ ಮಂದಿರದಲ್ಲಿ ಇವತ್ತಿನ ದಿವಸ ಸುಬ್ರಹ್ಮಣ್ಯೇಶ್ವರರ ಕಲ್ಯಾಣೋತ್ಸವವನ್ನು ಮಾಡಿ ವಿಶೇಷವಾಗಿ ನಾಗನ ಆರಾಧನೆಯನ್ನು ಮಾಡ್ತಿದ್ದೇವೆ. ನಾಗನ ಆರಾಧನೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಮಹರ್ಷಿ ಮಂದಿರಕ್ಕೆ ಸಮೀಪದಲ್ಲಿರ್ತಕ್ಕಂಥ ಘಾಟಿ ಕ್ಷೇತ್ರ, ಘಾಟಿ ಕ್ಷೇತ್ರದ ಅಲ್ಲಿನ ಪ್ರಧಾನ ಅರ್ಚಕರು ಹಾಗೂ ಅದೊಂದು ದೇವಾಲಯದ ಸಮಸ್ತ ಆಡಳಿತ ಮಂಡಳಿ ಎಲ್ಲರೂ ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ಇವತ್ತಿನ ದಿವಸ ನಾಗರ ಪಂಚಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡ್ತಿದ್ದೇವೆ. ನಾಗರ ಪಂಚಮಿ ಆರಾಧನೆಗೋಸ್ಕರ ಗುರುರಾಜ್ ಶರ್ಮಾರವರು ಹಾಗೂ ಅವರ ಪರಿವಾರ, ಹಾಗೆ ಘಾಟಿ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಅರ್ಚಕವೃಂದ, ದೇವಸ್ಥಾನದ ಆಡಳಿತ ಮಂಡಳಿ ಎಲ್ಲರೂ ಸಹಿತ ಈ ಒಂದು ಕಾಯಕಕ್ಕೆ ಭಾಗಿಯಾಗಿರ್ತಕ್ಕಂಥದ್ದು ಸಂತೋಷವೇ ಸರಿ. ನಾಗನ ಕೃಪೆ, ನಾಗನ ಆಶೀರ್ವಾದ, ನಾಗೇಂದ್ರನ ಅನುಗ್ರಹ ರಾಜ್ಯ ದೇಶದ ಸಮಸ್ತರಿಗೂ ಬೇಕಾಗಿದೆ. ದೇಹದ ಆರೋಗ್ಯ ಕಾಪಾಡಿಕೊಳ್ಬೇಕಾದ್ರೆ, ಮನಸ್ಸಲ್ಲಿರ್ತಕ್ಕಂಥ ದುಗುಡು ದುಮ್ಮಾನವನ್ನು ದೂರ ಮಾಡಿಕೊಳ್ಬೇಕಾದ್ರೆ, ಜಾತಕದಲ್ಲಿರ್ತಕ್ಕಂಥ ಕುಜದೋಷ ದೂರ ಆಗಬೇಕಾದ್ರೆ, ಯಾವುದೇ ಕಾಯಕದಲ್ಲಾದರೂ ಭಗವಂತನ ಕೃಪೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ನಾಗೇಂದ್ರನ ಅನುಗ್ರಹಕ್ಕೋಸ್ಕರ ನಾಗರ ಪಂಚಮಿ ಎಂದು ಹುತ್ತದತ್ರ ಹೋಗಿ ಹುತ್ತದಲ್ಲಿ ವಿಶೇಷವಾಗಿ ನಾಗ ವಾಸಸ್ಥಳವನ್ನು ಕಂಡು ಸ್ವಲ್ಪ ದೂರದಿಂದಲೇ ಪೂಜಿಸ್ತಕ್ಕಂಥದ್ದು. ಯಾಕೆಂದರೆ ಪ್ರತಿ ಬಾರಿ ನಾಗೇಂದ್ರನ ವಿಶೇಷವಾಗಿರ್ತಕ್ಕಂಥ ನಾಗರ ಪಂಚಮಿ ಎಂದು ಹುತ್ತಕ್ಕೆ ಬಂದು ಪೂಜೆ ಮಾಡಿ ಹುತ್ತಕ್ಕೆ ಮಡಿತನೇ ಇರತಕ್ಕಂಥದ್ದು ನಮ್ಮ ಸಂಪ್ರದಾಯ, ನಮ್ಮ ಪದ್ಧತಿ. ಹಾಗೆ ನಾಗೇಂದ್ರನ ಆರಾಧನೆ ಮಾಡ್ತಾ ಇವತ್ತಿನ ಶುಭ ಸಂಧ್ಯಾಕಾಲ ಕಲ್ಯಾಣೋತ್ಸವವನ್ನು, ಅದರಲ್ಲೂ ವಿಶೇಷವಾಗಿ ಸುಬ್ರಹ್ಮಣ್ಯೇಶ್ವರನ ಕಲ್ಯಾಣೋತ್ಸವ, ಶ್ರೀ ವಲ್ಲಿ ದೇವಸೇನಾ ಸಮೇತ ಕಲ್ಯಾಣೋತ್ಸವದ ಅದ್ಧೂರಿತವಾದಂಥ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ. ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ, ಶುಭವಾಗಲಿ. ಆಗಮಿಸಿರ್ತಕ್ಕಂಥ ಸಮಸ್ತ ಭಕ್ತ ಬಾಂಧವರಿಗೆಲ್ಲ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರದ ವತಿಯಿಂದ ಆ ನಾಗರ ಪಂಚಮಿಯ ಶುಭಾಶಯಗಳನ್ನು ಈ ಮೂಲಕ ಕೋರ್ತಾ ಇದ್ದೀನಿ. ಆ ಭಗವಂತನ ಆಶೀರ್ವಾದ, ಅನುಗ್ರಹ ಸದಾಕಾಲ ಬಂದಿರತಕ್ಕಂಥ ಭಕ್ತಾದಿಗಳಿಗೆಲ್ಲ ಸದಾಕಾಲ ಇರಲಿ ಅಂತ ಹೇಳ್ತಾ, ಈ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ, ಪ್ರಪಂಚದಾದ್ಯಂತ ಸುಪ್ರಸಿದ್ಧವಾಗಿರ್ತಕ್ಕಂಥ ಈ ಒಂದು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಸರ್ಪರೂಪದಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ. ಆ ಸುಬ್ರಹ್ಮಣ್ಯನ ಬೆನ್ನಿನ ಮೇಲೆ ಪಶ್ಚಿಮಾಭಿಮುಖವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಅವತರಿಸಿದ್ದಾನೆ. ಆದ್ದರಿಂದ ರಾಹುಕೇತು ಸಂಭೂತನಾಗಿರ್ತಕ್ಕಂಥ ಸರ್ಪರೂಪಿಯಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಬಂದಿರತಕ್ಕಂಥ ಭಕ್ತರಿಗೆಲ್ಲ ಸಮಸ್ತ ವಿಧವಾಗಿರ್ತಕ್ಕಂಥ ಸರ್ಪದೋಷಗಳನ್ನು ನಿವಾರಣೆ ಮಾಡಿ ಮೋಕ್ಷ ಕೊಡ್ತಕ್ಕಂಥ ಒಂದು ಸುಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ಆಗಿದೆ. ಹಾಗೆ ಸುಬ್ರಹ್ಮಣ್ಯನ ಬೆನ್ನಿನ ಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ಅವತಾರ ಮಾಡಿರೋದ್ರಿಂದ ಯಾವುದೇ ಭಕ್ತರಲ್ಲಿ ಕುಜದೋಷ ಏನಾದರೂ ಇದ್ದರೆ ಆ ಕುಜದೋಷ ಎಲ್ಲ ನಿವಾರಣೆ ಆಗ್ತಕ್ಕಂಥ, ಮೋಕ್ಷ ಕೊಡ್ತಕ್ಕಂಥ ಒಂದು ಕ್ಷೇತ್ರ ಆಗಿದೆ. ಹಾಗಾಗಿ ಬಂದಿರತಕ್ಕಂಥ ಬರುವಂಥ ಭಕ್ತಾದಿಗಳಿಗೆಲ್ಲ ಈ ನಾಗರ ಪಂಚಮಿ ದಿವಸ ಅನೇಕ ವಿಧವಾಗಿರ್ತಕ್ಕಂಥ ಕ್ಷೀರಾಭಿಷೇಕ, ಪಂಚಾಮೃತ, ರುದ್ರಾಭಿಷೇಕ ಈ ರೀತಿ ಅನೇಕ ಉತ್ಸವಾದಿಗಳನ್ನು ಮಾಡೋದ್ರಿಂದ ಅವರಲ್ಲಿರ್ತಕ್ಕಂಥ ಅನೇಕ ವಿಧವಾಗಿರ್ತಕ್ಕಂಥ ಸರ್ಪದೋಷಗಳೆಲ್ಲ ನಿವಾರಣೆಯಾಗಿ ಆ ನಾಗರ ಪಂಚಮಿ ದಿವಸ ನಾಗನ ಭಗವಂತನ ಅನುಗ್ರಹ, ಆಶೀರ್ವಾದ ಸದಾಕಾಲ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ, ಈ ಕ್ಷೇತ್ರದ ವತಿಯಿಂದ ನಾವು ಪುರಾತನ ಕಾಲದಿಂದ ಪೂಜೆ ಮಾಡ್ಕೊಂಡು ಬಂದಿರತಕ್ಕಂಥ, ಅರ್ಚನಾವೃತ್ತಿ ಮಾಡ್ಕೊಂಡು ಬರ್ತಿರ್ತಕ್ಕಂಥ ಒಂದು ಪರಂಪರೆ ನಮ್ಮದು. ಇಂಥ ಈ ಒಂದು ಅವಕಾಶ ಗುರೂಜಿಯವರ ಆಶ್ರಮದಲ್ಲಿ
ಸುಪ್ರಸಿದ್ಧವಾಗಿರ್ತಕ್ಕಂಥ ಆನಂದ ಗುರೂಜಿಯವರ ಆಶ್ರಮದಲ್ಲಿ ಈ ಸುಬ್ರಹ್ಮಣ್ಯನ ಕಲ್ಯಾಣ ಮಾಡುವಂಥ ಒಂದು ಅವಕಾಶ ಇವತ್ತಿನ ದಿವಸ ನಮಗೆ ನಿಮಗೆ ಎಲ್ಲ ಸಿಕ್ಕಿರ್ತಕ್ಕಂಥದ್ದು ಬಹಳ ವಿಶೇಷ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಜೊತೆ ಶ್ರೀ ಕ್ಷೇತ್ರ ಘಾಟಿ ಕ್ಷೇತ್ರ, ಬಹಳ ಪುರಾಣ ಪ್ರಸಿದ್ಧವಾಗಿರತಕ್ಕಂಥ ಕ್ಷೇತ್ರ ಸುಬ್ರಹ್ಮಣ್ಯ ಸ್ವಾಮಿ ನಾಗರೂಪದಲ್ಲಿ ದರ್ಶನವನ್ನು ಕೊಡ್ತಾ ಇರತಕ್ಕಂಥ ಕ್ಷೇತ್ರ, ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕ್ಷೇತ್ರ. ಆ ಒಂದು ಕ್ಷೇತ್ರದಲ್ಲಿ ಪ್ರತಿನಿತ್ಯವೂ ಕೂಡ ನಿರಂತರವಾಗಿ ಅರ್ಚನಾ ಕೈಂಕರ್ಯವನ್ನು ನಡೆಸ್ತಾ ಇರತಕ್ಕಂಥ, ಪೂಜಾನುಷ್ಠಾನವನ್ನು ನಡೆಸ್ತಾ ಇರತಕ್ಕಂಥ ಪ್ರಧಾನ ಅರ್ಚಕರು ಮತ್ತು ಅರ್ಚಕರ ಕುಟುಂಬದವರು ಮತ್ತು ಅರ್ಚಕರ ವೃಂದ ಪ್ರತಿಯೊಬ್ಬರೂ ಕೂಡ ಇಲ್ಲಿ ನಮ್ಮ ಜೊತೆ ಆಗಮಿಸಿದ್ದಾರೆ. ಗುರುಗಳನ್ನು ಭಕ್ತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಗುರುಗಳನ್ನೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ಜಗತ್ತಪ್ಪಿತರ ಮುಂದೆ ಪಾರ್ವತಿ ಪರಮೇಶ್ವರವು ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಲಿಗೆ ನಮನವನ್ನು ಮಾಡ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಸುಬ್ರಹ್ಮಣ್ಯೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಾಗನ ಕೀರ್ತನೆ, ನಾಗನ ಆರಾಧನೆ ಜೊತೆಗೆ ಅಕ್ಕ ತಂಗಿಯರ ವಿಶೇಷವಾಗಿರ್ತಕ್ಕಂಥ ಬಾಂಧವ್ಯ. ಈ ನನ್ನ ಅಕ್ಕ ತಂಗಿಯರು ಸಹಿತ ಇವತ್ತು ನನ್ನ ಆಶ್ರಮಕ್ಕೆ ಬಂದಿದ್ದಾರೆ ಬೆನ್ನು ತೊಳಿಲಿಕ್ಕೆ, ತವರನ್ನು ಹರಿಸಿ ಆಶೀರ್ವದಿಸಲಿಕ್ಕಾಗಿ. ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿಯೊಬ್ಬ ಅಣ್ಣ ತಮ್ಮಂದರು ಸಹಿತ ಇವತ್ತು ತಪ್ಪದೀರ ಪ್ರತಿಯೊಬ್ಬ ಅಕ್ಕ ತಂಗಿಯರ ಮನೆಗೆ ಹೋಗಿ ಬರಬೇಕು. ನಾನು ಹೋಗಬೇಕಾಗಿತ್ತು, ಆದರೆ ಅದೃಷ್ಟ ನನ್ನ ಅಕ್ಕಂದರು ನನ್ನ ಮನೆಯಲ್ಲೇ ಬಂದಿದ್ದರಿಂದ ಇದೊಂದು ಸೌಭಾಗ್ಯ ಅಂತ ತಿಳ್ಕೊಂಡಿದ್ದೇನೆ. ಇವತ್ತು ನಡೀತಿರ್ತಕ್ಕಂಥ ನಾಗರ ಪಂಚಮಿಯ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ, ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ, ತವರನ್ನು ಹರಿಸಿ ಆಶೀರ್ವದಿಸ್ತಕ್ಕಂಥ ಈ ಕಾರ್ಯಕ್ರಮ ನಾಗೇಂದ್ರರ ಅನುಗ್ರಹದೊಂದಿಗೆ ಸಮಸ್ತರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಿ. ವಿಘ್ನಗಳ ನೀಗುವ ಗಣನಾಯಕ, ವಿಘ್ನಗಳ ನೀಗುವ ಗಣನಾಯಕ, ಸತ್ವಫಲ ನೀಡುವ ವರದಾಯಕ, ಶುಭ ಕಾರ್ಯಕ್ಕೆ ಎಂದು ನೀನೇ ನಾಯಕ, ಅಗ್ರಪೂಜೆ ದೇವನೇ ಶ್ರೀ ವಿನಾಯಕ, ವಿಘ್ನಗಳ ನೀಗುವ ಗಣನಾಯಕ. ನಮಃ. ಹರಿ ಓಂ. ಗಂಗೆ ಚೇಮನೆ ಚೇವಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಶ್ರೀ ವಲ್ಲಿ ದೇವಸೇನಾ ಸಮೇತ
ಸುಬ್ರಹ್ಮಣ್ಯೇಶ್ವರರ ವಿಶೇಷವಾಗಿರ್ತಕ್ಕಂಥ ಕಲ್ಯಾಣೋತ್ಸವದಲ್ಲಿ ಗಂಗೆಯನ್ನು ಪ್ರಾರ್ಥನೆ ಮಾಡಿ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಗಂಗೆ, ಗೋವು, ಪುಷ್ಪ, ತುಳಸಿ ಇದೆಲ್ಲವೂ ಸಹಿತ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಅದರಲ್ಲೂ ನಾಗರ ಪಂಚಮಿಯ ವಿಶೇಷವಾಗಿರ್ತಕ್ಕಂಥ ಶುಭ ದಿನ. ನಾಗರ ಪಂಚಮಿಯ ಈ ಶುಭ ದಿನದಂದು ನಡೀತಿರ್ತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ಕಲ್ಯಾಣೋತ್ಸವಕ್ಕೆ ಗಂಗೆಯನ್ನು ಆರಾಧನೆ ಮಾಡೋಣ. ಗಂಗೆಯನ್ನು ತೆಗೆದುಕೊಂಡು ಹೋಗಿ ವಿಶೇಷವಾದಂಥ ಕಳಶಾರಾಧನೆ ಜೊತೆಗೆ ನಾಗದೇವರ ಒಂದು ಅಭಿಷೇಕವನ್ನು ತಿಳಿಸೋಣ. ನಾಗದೇವರಿಗೂ ಅಭಿಷೇಕ, ಜೊತೆಗೆ ಪ್ರತಿಯೊಬ್ಬ ಅಣ್ಣ ತಮ್ಮಂದಿರಿಗೂ ಅವರವರ ಅಕ್ಕ ತಂಗಿಯರು ಬೆನ್ನು ತೊಳಿತಕ್ಕಂಥ ಒಂದು ಹಬ್ಬ. ಅಂದರೆ ಪ್ರತಿಯೊಬ್ಬರ ವಾಸ್ತು, ಪ್ರತಿಯೊಬ್ಬರ ಒಂದು ತವರು ಚೆನ್ನಾಗಿರಲಿ ಅಂತ ಹರಸಿ ಆಶೀರ್ವದಿಸ್ತಕ್ಕಂಥ ನಾಗರ ಪಂಚಮಿಯ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಶುಭವಾಗಲಿ. ವಿಶೇಷವಾದಂಥ ಕಾಯಕ, ವಿಶೇಷವಾಗಿರ್ತಕ್ಕಂಥ ದರ್ಶನ, ನಾಗದೇವರ ದರ್ಶನ, ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಕಲ್ಯಾಣೋತ್ಸವದ ಈ ಶುಭಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಓಂಕಾರ ರೂಪನೆ ಸುಂದರ ವದನ ಗೌರಿ ತನಯ ಹೇ ಗಜಾನನ. ಓಂಕಾರ ರೂಪನೆ ಸುಂದರ ವದನ ಗೌರಿ ತನಯ ಹೇ ಗಜಾನನ. ವಿಶ್ವವ್ಯಾಪಿ ಸಮಸ್ತನೆ ಲಂಬೋದರನೆ, ವಿಶ್ವವ್ಯಾಪಿ ಸಮಸ್ತನೆ ಲಂಬೋದರನೆ. ನಾದ ಪ್ರಿಯ ಗಾನಲೋಲ. ತಾವೆಲ್ಲರೂ ನಾಗರ ಪಂಚಮಿ ಅಂದರೆ ಹೊತ್ತಕ್ಕೋಗೋದು, ಹಾಲು ತುಪ್ಪ ಹಾಕಿ ಸ್ವಾಮಿಗೆ ಭತ್ತದ ಹರಳು ಜೊತೆಗೆ ತಂಬಿಟ್ಟು ಇಂತಹದ್ದನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದನ್ನು ತಾವು ಪ್ರತಿ ಸರ್ತಿ ನೋಡ್ತಿದ್ರಿ. ಆದರೆ ಈ ಬಾರಿ ಸ್ವಾಮಿಗೆ ನಡೀತಿರ್ತಕ್ಕಂತಹ ಕಲ್ಯಾಣೋತ್ಸವವನ್ನು ದರ್ಶನ ಮಾಡ್ತಿದ್ದೀರಿ. ಅಷ್ಟೇ ಏನು, ಪ್ರಸಿದ್ಧಿ ಕ್ಷೇತ್ರ ಅಂತಲೂ ಕರ್ನಾಟಕ ರಾಜ್ಯದಲ್ಲಿ 2 ಕ್ಷೇತ್ರಗಳು ಪ್ರಸಿದ್ಧಿ ಕ್ಷೇತ್ರ. ಒಂದು ಕುಕ್ಕೆ ಸುಬ್ರಹ್ಮಣ್ಯ, ಎರಡನೇದು ಘಾಟಿ ಸುಬ್ರಹ್ಮಣ್ಯ. ಘಾಟಿ ಸುಬ್ರಹ್ಮಣ್ಯದಲ್ಲಿರ್ತಕ್ಕಂಥ ನಾಗೇಂದ್ರನ ವಿಶೇಷವಾದಂಥ ಸುಬ್ರಹ್ಮಣ್ಯ ಕ್ಷೇತ್ರ, ಅದರೊಂದಿಗೆ ಲಕ್ಷ್ಮೀ ನರಸಿಂಹನ ಕ್ಷೇತ್ರ. ಅತ್ತ ನರಸಿಂಹ, ಇತ್ತ ಸುಬ್ರಹ್ಮಣ್ಯ, 2 ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ ಪ್ರಧಾನ ಅರ್ಚಕರು ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ದೇವಾಲಯದ ಸಮಸ್ತ ಸಿಬ್ಬಂದಿ ಎಲ್ಲ ಅರ್ಚಕರು ಇಲ್ಲಿಗೆ ಬಂದು ಇವತ್ತಿನ ದಿವಸ ನಡೀತಿರ್ತಕ್ಕಂಥ ಈ ಅದ್ಧೂರಿಯುತವಾದಂತಹ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಸಂತೋಷವೇ ಸರಿ. ಇಂತಹ ಅದ್ಭುತ ಕಾರ್ಯಕ್ರಮವನ್ನು ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ. ನಿಮ್ಮೆಲ್ಲರ ಜನ್ಮವೇ ಪೂರ್ವಜನ್ಮದ ಸುಕೃತ, ಜೊತೆಗೆ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ದಿನ ಅಂದರೂ ಅದು ತಪ್ಪಾಗಲಾರದು. ನಾಗದೇವರ ಅನುಗ್ರಹ ಇದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಸಹಿತ ಸುಖಮಯವಾಗಿ ನೆಮ್ಮದಿಯುತವಾದಂಥ ಒಳ್ಳೆ ಸುಂದರವಾದಂಥ ಬದುಕು ಕಟ್ಟಿಕೊಳ್ಳಿಕ್ಕೆ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ ಬೇಕು. ಅಂತಹ ಅನುಗ್ರಹವನ್ನು ಪಡೆಯುವಂಥ ಈ ಶುಭಗಳಿಗೆಯಲ್ಲಿ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಹಾಗೆ ದೇವಾಲಯದಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಅರ್ಚಕವೃಂದರನ್ನು ಸಹಿತ ನಾನು ಸ್ವಾಗತಿಸ್ತಾ ಇದ್ದೇನೆ. ಮಹರ್ಷಿ ಮಂದಿರದಲ್ಲಿ ಇವತ್ತು ನಡೀತಿರ್ತಕ್ಕಂಥ ಈ ಒಂದು ವಿಶೇಷವಾದಂತಹ ಕಲ್ಯಾಣೋತ್ಸವಕ್ಕೆ ಈಗಾಗಲೇ ಸ್ವಾಮಿಯನ್ನು ಆನೆಯ ಮೇಲೆ ತಂದಾಯಿತು. ಆನೆಯ ಮೇಲೆ ನಾಗೇಂದ್ರ ಬರುವಂತಹ ಆ ಶುಭಗಳಿಗೆ ನೋಡಲಿಕ್ಕೆ 2 ಕಣ್ಗಳು ಸಾಲದು. ಅಷ್ಟು ಜನ ಸುಮಂಗಲೆಯರು ಎಲ್ಲರೂ ಸಹಿತ ಹರಿದ್ರ, ಕುಂಕುಮ, ಮಂಗಳ ದ್ರವ್ಯಗಳು ಇದೆಲ್ಲವನ್ನು ಹೊತ್ತು ತರುವಾಗ ಅದರ ಆನಂದವೇ ಆನಂದ. ಏನೇ ಆದರೂ ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮದಲ್ಲಿ ಅರಿಶಿನ, ಕುಂಕುಮ, ಅದರಲ್ಲೂ ಹೆಣ್ಣು ಮಕ್ಕಳು ಅವರು ತಲೆಗೆ ಮುಡಿತಕ್ಕಂಥ ಹೂವು, ಹಣೆಗಿಡುವಂಥ ಕುಂಕುಮ, ಆ ಲಕ್ಷಣವಾಗಿ ತಾಯಿ ಮಹಾಲಕ್ಷ್ಮಿ ಅಂತ ಕಂಗೊಳಿಸುವಂಥ ಆ ರೀತಿ ಇದು ಅತ್ಯದ್ಭುತ. ಜೊತೆಗೆ ಇವತ್ತು ನಾಗರ ಪಂಚಮಿ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಅವರವರ ಅಣ್ಣ ತಮ್ಮಂದರಿಗೆ ಬೆನ್ನು ತೊಳೆದು ತನ್ನ ತವರು ಚೆನ್ನಾಗಿರಲಿ ಅಂತ ಹರಿಸುವಂಥ ಈ ಶುಭ ದಿನ. ಅದಕ್ಕಾಗಿ ನಾಗೇಂದ್ರನ ಈ ಶುಭ ದಿನದಂದು ನಾಗರಾಜನಿಗೆ ಅಭಿಷೇಕವನ್ನು ನಡೆಸಿ ಕಲ್ಯಾಣೋತ್ಸವವನ್ನು ಪ್ರಾರಂಭಿಸೋಣ. ಹಾಗೆ ದೇವಾಲಯದಿಂದ ಬಂದಿರತಕ್ಕಂಥ ಅರ್ಚಕ ವರ್ಗ ಹಾಗೆ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಈ ಒಂದು ಶುಭ ಮಹೋತ್ಸವದ ಒಂದಷ್ಟು ವಿಚಾರಗಳನ್ನು ನಾವೆಲ್ಲರೂ ತಿಳ್ಕೊಳ್ಳೋಣ. ಶ್ರೀ ಕ್ಷೇತ್ರದಿಂದ ಆಗಮಿಸಿರ್ತಕ್ಕಂಥ ಸುಬ್ರಹ್ಮಣ್ಯರವರಿದ್ದಾರೆ, ಹಾಗೆ ರಾಮನಾಥ ಶರ್ಮಾರವರಿದ್ದಾರೆ, ಶ್ರೀನಿಧಿ ಅವರಿದ್ದಾರೆ, ಬಂಧು ಬಾಂಧವರು ಸಹಿತ ಆಗಮಿಸಿದ್ದಾರೆ. ಅಷ್ಟೇ ಯಾಕೆ ಇವತ್ತಿನ ದಿವಸ ಈ ಶುಭ ಕಲ್ಯಾಣೋತ್ಸವ ಕಾಲದಲ್ಲಿ ನಮ್ಮ ಮನೆಯ ಬೀಗರೂ ಸಹಿತ ಆಗಮಿಸಿದ್ದಾರೆ. ಬೀಗರು ಅಂದರೆ ಎಲ್ಲರಿಗೂ ಅರ್ಥ ಆಗುತ್ತೆ ತಾನೆ, ಯಾಕೆಂದರೆ ಎಲ್ಲರೂ ಹೆಣ್ಣುಮಕ್ಕಳನ್ನ ಎತ್ತಿರ್ತೀರಿ, ನೀವು ಮದುವೆ ಮಾಡ್ಕೊಂಡು ಬೀಗರು ಅಂತ ನಿಮ್ಮ ಮನೇಲಿ ಕರೆದಿರ್ತೀರಿ. ಅದರಿಂದ ಇವತ್ತು ನನ್ನ ಬೀಗರು ಸಹಿತ ಇಲ್ಲಿದ್ದಾರೆ. ಇನ್ನು ಹೊಸದಾಗಿ ಬೀಗರನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ, ಪರಿಚಯಿಸ್ತಾ ಇದ್ದೇನೆ.
ನಮ್ಮ ಗುರುರಾಜ್ ಶರ್ಮಾರವರು ಅವರು ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ಇವರೆಲ್ಲರ ಸಮ್ಮುಖದಲ್ಲಿ ಅದ್ಧೂರಿಯುತವಾದಂಥ ಸುಬ್ರಹ್ಮಣ್ಯೇಶ್ವರರ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಕಲ್ಯಾಣೋತ್ಸವ ನಡೀತಾ ಇದೆ. ಕಲ್ಯಾಣೋತ್ಸವವನ್ನು ದರ್ಶನ ಮಾಡೋಣ. ಹಾಗೆ ಇವತ್ತಿನ ಕೈಂಕರ್ಯವನ್ನು, ಅದ್ಧೂರಿಯುತವಾದಂತಹ ಕೈಂಕರ್ಯವನ್ನು ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡುವ ಈ ಶುಭಗಳಿಗೆಯಲ್ಲಿ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಶ್ರದ್ಧಾಭಕ್ತಿಯಿಂದ ಎಲ್ಲರೂ ಪ್ರಾರ್ಥನೆ ಮಾಡಿ. ಹಾಗೆ ಇವತ್ತಿನ ದಿವಸ ಈ ಒಂದು ವಿಚಾರವಾಗಿ ಇನ್ನಷ್ಟು ವಿಚಾರಗಳನ್ನು ಅರಿದಿರ್ತಕ್ಕಂಥ, ಇನ್ನಷ್ಟು ವಿಚಾರಗಳನ್ನು ಉಣಬಡಿಸಲಿಕ್ಕಾಗಿ ಬಂದಿರತಕ್ಕಂಥ ಈ ನನ್ನ ಆತ್ಮೀಯರಿಂದಲೂ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳೋಣ. ಯಾತಕ್ಕೋಸ್ಕರಪ್ಪ ಈ ದಿನವನ್ನು ಇಷ್ಟು ಪ್ರಾಮುಖ್ಯವಾಗಿ ಸಹೋದರ ಸಹೋದರಿಯರು, ಒಡ ಹುಟ್ಟಿದವರು ತನ್ನ ತವರು ಮನೆಗೆ ಬಂದು ತನ್ನ ಅಣ್ಣ ತಮ್ಮಂದಿರಿಗೆ ಬೆನ್ನಿಗೆ ಹಾಲನ್ನು ಹಾಕ್ತಾರೆ. ಇದಕ್ಕೆ ಪುರಾಣ ಪ್ರಸಿದ್ಧವಾಗಿರುವಂಥ ಒಂದು ಪುಣ್ಯತಮವಾಗಿರುವಂಥ ಕೆಲವೊಂದಿಷ್ಟು ಘಟನೆಗಳು ನಡೆದಿರೋದು ನಮ್ಮ ಪುರಾಣಗಳಲ್ಲಿ ಉಲ್ಲೇಖವಿದೆ. ಹಿಂದೆ ಕದ್ರುವಿನ ಮಕ್ಕಳಾಗಿರುವಂಥ ಸರ್ಪಸಂತತಿಗಳಿಗೂ ವಿನತೆಯ ಮಕ್ಕಳಾಗಿರುವಂಥ ವೈನತೆಯ ಗರುಡನಿಗೂ ದ್ವೇಷೋತ್ಪತ್ತಿಯಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಸರ್ಪಗಳ ತಾಯಿಯಾಗಿರುವಂತಹ ಈ ಕದ್ರು ವಿನತೆಯನ್ನು ದಾಸಿಯನ್ನಾಗಿ ಮಾಡ್ಕೊಂಡಿರ್ತಾಳೆ. ಈ ದಾಸಿಯನ್ನಾಗಿ ಮಾಡ್ಕೊಂಡಿರೋದಕ್ಕೆ ಒಂದು ಚಿಕ್ಕ ಕಥೆ ಇದೆ, ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ತೀನಿ. ಒಮ್ಮೆ ವಿನತೆಯ ಹತ್ರ ಕದ್ರು ಹೇಳ್ತಾಳೆ, ನಾನು ಮೊನ್ನೆ ಇಂದ್ರಲೋಕಕ್ಕೆ ಹೋಗಿದ್ದೆ. ಇಂದ್ರಲೋಕದಲ್ಲಿ ಉಚ್ಛ್ರೈಶ್ರವಸು ಅಂತ ಒಂದು ಕುದುರೆ ಇದೆ. ಆ ಕುದುರೆ ಹೇಗಿದೆಯಪ್ಪ ಅಂದರೆ ಅತ್ಯಂತ ಬಿಳಿ ಬಣ್ಣದಲ್ಲಿರುವಂಥ ಕುದುರೆ. ಆ ಕುದುರೆ ಬಾಲದಲ್ಲಿ ನಾನು ಕರಿ ಬಣ್ಣದ ಒಂದು ಕೂದಲನ್ನು ನೋಡಿದೆ ಅಂತ. ವಿನತೆ ಹೇಳ್ತಾಳೆ, ಸಾಧ್ಯವೇ ಇಲ್ಲ, ಅದಾಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ಇಲ್ಲ, ನಾನು ತೋರಿಸ್ತೀನಿ. ಹಾಗಾದರೆ ಅವರಿಬ್ಬರು ಒಂದು ಪಂದ್ಯವನ್ನು ಕಟ್ಕೊಳ್ತಾರೆ. ಕರಿ ಕೂದಲನ್ನು ನಾನು ನಿಂಗೆ ತೋರಿಸಿದ್ದೆ ಆದರೆ ನೀನು ನನ್ನ ದಾಸಿ ಆಗಿಬಿಡಬೇಕು. ಇಲ್ಲ, ಕರಿ ಕೂದಲು ತೋರಿಸ್ಲಿಲ್ಲ ಅಂದರೆ ನಾನು ನಿನ್ನ ದಾಸಿ ಆಗ್ತೀನಿ. ಇದಕ್ಕೆ ಒಪ್ಕೊಂಡು ಒಂದು ದಿನವನ್ನು ನಿಗದಿಪಡಿಸ್ತಾರೆ. ಅದಕ್ಕೂ ಮುಂಚಿತವಾಗಿ ಕದ್ರುವಿನ ಸರ್ಪಗಳ ತಾಯಿಯಾಗಿರುವಂಥ ಕದ್ರು ತನ್ನ ಮಗನಾಗಿರುವಂಥ ವಾಸುಕಿಯನ್ನು ಕರೆಸ್ತಾಳೆ. ವಾಸುಕಿ, ನಾನು ಹಿಂಗೆ ಆಜ್ಞೆಯನ್ನು ಮಾಡ್ತಾ ಇದ್ದೀನಿ, ಆ ಬಾಲದಲ್ಲಿ ಹೋಗಿ ನೀನು ಸೇರ್ಕೊಬೇಕು. ಸೂಕ್ಷ್ಮ ರೂಪದಲ್ಲಿ ಸೇರಿದ್ರೆ ಕಪ್ಪು ಕೂದಲಾಗಿ ಕಾಣಿಸ್ತೀಯ. ಆ ಸಂದರ್ಭದಲ್ಲಿ ನಾನು ವಿನತೆ ಹತ್ರ ಪಂದ್ಯದಲ್ಲಿ ಜಯಿಸ್ಬೋದು ಅಂತ. ವಾಸುಕಿ ಹೇಳ್ತಾನೆ, ಇದು ಮಹತ್ತರವಾಗಿರುವಂಥ ಪಾಪದ ಕೆಲಸ, ಇದಕ್ಕೆ ನಾನು ಒಪ್ಪಲ್ಲ ಅಂದಾಗ ಆಗ ಕದ್ರು ಸರ್ಪಗಳ ತಾಯಿ ತನ್ನ ಮಗನಿಗೆ ಹಾಗೂ ತನ್ನ ವಂಶದಲ್ಲಿರುವಂಥ ಸರ್ಪಗಳಿಗೆ ಒಂದು ಶಾಪವನ್ನು ಕೊಡ್ತಾಳೆ. ಮುಂದೆ ಧರ್ಮರಾಜನ ವಂಶದಲ್ಲಿ ಹುಟ್ಟಿದಂಥ ಜನಮೇಜಯ ಒಂದು ಸರ್ಪ ಯಾಗವನ್ನು ಮಾಡ್ತಾನೆ. ಆ ಯಾಗದೆಲ್ಲ ನೀವು ಆಹುತಿ ಆಗಿಬಿಡ್ತೀರಾ ಅಂತ. ಆಗ ವಾಸುಕಿ ಹೇಳ್ತಾನೆ, ತಾಯಿ, ನಾನು ನಿನಗೆ ಧರ್ಮದ ವಿಚಾರವನ್ನು ಹೇಳಿದೆ, ಮೋಸ ಮಾಡೋದು ತಪ್ಪು ಅಂತ ಹೇಳಿದೆ. ಆದರೆ ನೀನು ನನಗೆ ತಾಯಿ ಸ್ಥಾನದಲ್ಲಿದ್ಯಾ, ತಾಯಿನೇ ಆಗಿದ್ಯಾ. ನಿನ್ನ ಮಾತನ್ನು ನಾನು ಮೀರಲಿಕ್ಕೆ ಸಾಧ್ಯವಾಗದೇ ಇರೋದ್ರಿಂದ ನಾನು ನಿನ್ನ ಇದಕ್ಕೆ ಒಪ್ಕೊಳ್ತಾ ಇದ್ದೀನಿ. ಮುಂದೆ ಆಗುವಂಥ ಅನಾಹುತಕ್ಕೆ ಶಾಪ ವಿಮೋಚನೆಯನ್ನು ಕೊಡು ಅಂತ ಹೇಳಿದಾಗ, ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ, ಆಸ್ತಿಕ ಅಂತ ನಿಮ್ಮ ಸಹೋದರಿಯೇ ಸರ್ಪಸಂತತಿಯಲ್ಲಿ ಹುಡ್ತಾಳೆ. ಅವರ ಗಂಡನಾಗಿರುವಂಥ ಆಸ್ತಿಕ ಮಹರ್ಷಿ ಬಂದು ಆ ಸರ್ಪ ಯಾಗಕ್ಕೆ ಬೀಳ್ತಾ ಇದ್ದಂಥ ಸರ್ಪಗಳಿಗೆಲ್ಲ ಅಭಯವನ್ನು ನೀಡ್ತಾನೆ ಅಂಥೇಳಿ ಶಾಪ ವಿಮೋಚನೆಯನ್ನು ಕೂಡ ಕೊಡ್ತಾಳೆ. ತದನಂತರದಲ್ಲಿ ಉಚ್ಛ್ರೈಶ್ರವಸುವಿನ ಬಾಲದಲ್ಲಿ ವಾಸುಕಿ ಸೇರ್ತಾನೆ. ಆ ಕಪ್ಪು ಕೂದಲನ್ನು ನೋಡಿದಂಥ ವಿನತೆ ಕದ್ರುವಿನ ದಾಸಿ ಆಗ್ತಾಳೆ. ಇದೇ ಸಂದರ್ಭದಲ್ಲೇ ಮುಂದೆ ಕಥೆ ಮುಂದುವರೆದಂಥ ಸಂದರ್ಭದಲ್ಲಿ ಮೋಸದಿಂದ ತನ್ನ ತಾಯಿಯನ್ನು ದಾಸಿಯನ್ನಾಗಿ ಮಾಡಿಕೊಂಡಿರೋ ವಿಚಾರ ಗರುಡನಿಗೆ ತಿಳಿದಾಗ ಗರುಡ ಸರ್ಪಗಳ ಸಂತತಿಯನ್ನು ನಿರ್ವಂಶವನ್ನಾಗಿ ಮಾಡ್ತಾ ಇರ್ತಾನೆ. ಸರ್ಪಗಳ ಬಾಧೆಯನ್ನು ತಾಳಲಾರದೆ ಎಲ್ಲ ಸರ್ಪಗಳು ಪಾತಾಳವಾಸಿಗಳಾಗಿದ್ದಂಥ ಸಂದರ್ಭದಲ್ಲಿ ಮುಂದೆ ಸರ್ಪರೂಪವನ್ನು ಧಾರಣೆ ಮಾಡಿದಂಥ ಈ ಘಾಟಿ ಕ್ಷೇತ್ರದಲ್ಲಿ ನೆಲೆಸಿರುವಂಥ ಸಂದರ್ಭದಲ್ಲಿ ಎಲ್ಲ ಸರ್ಪಗಳು ಬಂದು ಗರುಡನ ಬಾಧೆಯಿಂದ ನಮಗೆ ಅಭಯವನ್ನು ನೀಡಬೇಕು ಅಂತ ಹೇಳಿದಾಗ ಸುಬ್ರಹ್ಮಣ್ಯನೇ ನರಸಿಂಹ ಸ್ವರೂಪದಲ್ಲಿ ಸರ್ಪಗಳಿಗೆ ಗರುಡನ ಬಾಧೆಯಿಂದ ಅಭಯವನ್ನು ನೀಡಿರುವಂಥ ವಿಚಾರ ತಮಗೆಲ್ರಿಗೂ ತಿಳಿದಿರುವಂಥ ವಿಚಾರವೇ ಆಗಿದೆ. ತದನಂತರದಲ್ಲಿ ಪರೀಕ್ಷಿತ್ ರಾಜನನ್ನು ಕಚ್ಚಿದಂಥ ಸರ್ಪದಿಂದ ಸಾವನ್ನಪ್ಪಿರುವಂಥ ತನ್ನ ತಂದೆಯನ್ನು ನೆನೆದು ಜನಮೇಜಯ ರಾಜ ಏನು ಮಾಡ್ತಾನೆ ಅಂತ ಹೇಳಿದರೆ ಸರ್ಪಯಾಗವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಆ ಸರ್ಪಯಾಗಗಳಲ್ಲಿ ಎಲ್ಲ ಸರ್ಪಗಳು ಆಹುತಿ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ
ಆಸ್ತಿಕ ಎಂಬ ಒಬ್ಬ ಮಹರ್ಷಿ ಬಂದು ಜನಮೇಜಯ ರಾಜನಿಗೆ ಸುವಿಸ್ತಾರವಾಗಿ ಭಗವಂತ ಲೀಲೆಗಳನ್ನ ಹೇಳ್ತಾ ನೀನು ಮಾಡ್ತಾ ಇರುವಂಥ ತಪ್ಪು ಕೆಲಸವನ್ನು ನಿಲ್ಲಿಸಬೇಕು, ಈ ಸರ್ಪಯಾಗವನ್ನು ನಿಲ್ಲಿಸಬೇಕು ಅಂತ ಹೇಳಿದಾಗ ಆಸ್ತಿಕ ವಚನವನ್ನು ಕೇಳಿದಂಥ ಜನಮೇಜಯರಾಗ ಸರ್ಪಯಾಗವನ್ನು ನಿಲ್ಲಿಸಿ ಎಲ್ಲ ಸರ್ಪಗಳನ್ನು ಉಳಿಸ್ತಾನೆ. ಆ ಆಸ್ತಿಕ ಯಾರಪ್ಪ ಅಂದರೆ ಸರ್ಪಗಳ ಭಾವನೆ ಆಗಿರ್ತಾನೆ. ಆಸ್ತಿಕ ಅನ್ನೋ ಒಂದು ಸರ್ಪದ ಗಂಡವಾಗಿರ್ತಾನೆ ಆ ಮಹರ್ಷಿ. ಆ ದೃಷ್ಟಿಯಿಂದ ಆ ಬೆಂಕಿಗೆ ಆಹುತಿಯಾಗಿರುವಂಥ ಸರ್ಪಗಳಿಗೆ ತೆಗೆದು ಹಾಲನ್ನು ಹಾಕಿದಂಥ ಆಸ್ತಿಕ ಆ ನೆನಪಿನ ಅಂಗವಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಎಲ್ಲ ಸಹೋದರಿಯರು ಬಂದು ತವರು ಮನೆಗೆ ಬಂದು ಆ ನೆಪದಲ್ಲೇ ಆ ಸರ್ಪಗಳನ್ನ ಗರಡನ್ನು ನೆನೆಸ್ಕೊಳ್ತಾ ತನ್ನ ಅಣ್ಣ ತಮ್ಮಂದಿರಿಗೆ ಹಾಲನ್ನು ಹಾಕುವಂಥದ್ದು ಅದೇ ರೀತಿ ರೂಢಿಯಲ್ಲಿ ಬಂತು. ಈಗಲೂ ಕೂಡ ಆ ನಾಗರ ಪಂಚಮಿ ದಿವಸ ಆ ಸರ್ಪಗಳನ್ನ ನೆನಿತಾ ಆಗಿರುವಂಥ ಗಾಯದ ವಿಮೋಚನೆಗಾಗಿ ಆ ಹಾಲನ್ನು ಹಾಕುವಂಥ ಪದ್ಧತಿ ಸರ್ವವಿದಿತವಾಗಿ ಎಲ್ಲ ಕಡೆಯಲ್ಲೂ ಬಂದಿದೆ. ಇಂತಹ ಸುಸಂದರ್ಭದಲ್ಲಿ ಮಹರ್ಷಿ ಡಾಕ್ಟರ್ ಆನಂದ್ ಗುರೂಜಿಗಳವರ ಆಶ್ರಮದಲ್ಲಿ ಈ ದಿನ ವಿಶೇಷವಾಗಿ ಮಹಾಗಣಪತಿ ಪೂಜಾ ಪುರಸ್ಸರವಾಗಿ ಸರ್ಪಕ್ಕೆ ಆ ನಾಗದೇವನಿಗೆ ಹಾಲಭಿಷೇಕ, ತದನಂತರ ಈಗ ತಾನೇ ಅಧಿಕ ಶ್ರಾವಣದಲ್ಲಿ ಆಡಿ ಕೃತ್ತಿಕೆ ಆಗಿದೆ. ಎಲ್ಲರೂ ಸುಬ್ರಹ್ಮಣ್ಯನ ನೆನೆದು ಹರೋಹರ ಅಂತ ಕೂಡ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ವಲ್ಲಿ ದೇವಸೇನಾ ಸಮೇತವಾಗಿರುವಂಥ ಸುಬ್ರಹ್ಮಣ್ಯನ ಕಲ್ಯಾಣೋತ್ಸವ ಕೂಡ ನೆರವೇರ್ತಾ ಇದೆ. ಎಲ್ಲ ಋತ್ವಿಜರ ಸಹಕಾರದಿಂದ ನೆರವೇರ್ತಾ ಇದೆ. ಎಲ್ಲ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಎಲ್ಲ ಕೆಲಸವನ್ನು ಕಾರ್ಯವನ್ನು ವಿನಯದಿಂದ ಭಕ್ತಿಪೂರ್ವಕವಾಗಿ ವೀಕ್ಷಣೆಯನ್ನು ಮಾಡೋಣ. ಸರ್ವಾಂಗೇ ಸೌಮ್ಯಲಕ್ಷ್ಮೀ ತ್ವಯದು ವಿಜಯತಾಂ ಸರ್ವದಾ ವ್ರಜಲಕ್ಷ್ಮೀ ಶ್ರೀರ್ವಕ್ಷಸ್ವಮಾಜಸ್ವಮಾರೋಗ್ಯಮಾವೇದಾಕ್ಷೋಭಯದೇ ಧಾನ್ಯಂ ಧನಂ ಭಜಂ ಬಹುಪೌತ್ರಲಾಭಂ ಬಹುಕೀರ್ತಿಲಾಭಂ ಶರದಂ ವತ್ಸರಂ ದೀರ್ಘಮಾಯು. ಸ್ವಾಮಿಯ ಈ ಒಂದು ಕಲ್ಯಾಣೋತ್ಸವದ ಶುಭಗಳಿಗೆಯಲ್ಲಿ ನಮ್ಮ ವೇಣುಗೋಪಾಲ ಭಟ್ರು ಸಹಿತ ಮತ್ತು ಅವರ ತಂಡ ಸಹಿತ ಬಂದು ಎಲ್ಲರಿಗೂ ಆಶೀರ್ವದಿಸಿ ಈ ಶುಭಗಳಿಗೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ಶ್ರೀನಿವಾಸನ ಗದ್ಯವನ್ನು ಆಶೀರ್ವಚನವನ್ನು ಅವರು ಮಾಡಿದ್ದಾರೆ. ಜೊತೆಗೆ ಆಧ್ಯಾತ್ಮಿಕತೆ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ, ಇಷ್ಟು ಜನ ಋತ್ವಿಜರು ಬ್ರಾಹ್ಮಣರ ಎಲ್ಲರ ಸಮ್ಮುಖದಲ್ಲಿ ನಡೀತಿರ್ತಕ್ಕಂಥ ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂಥ ಈ ಒಂದು ಸುಬ್ರಹ್ಮಣ್ಯೇಶ್ವರನ ಕಲ್ಯಾಣೋತ್ಸವದ ಈ ಶುಭಗಳಿಗೆ ತಮ್ಮೆಲ್ಲರಿಗೂ ಶುಭ ಉಂಟಾಗಲಿ, ಒಳ್ಳೆಯದಾಗಲಿ. ಹಿಂದೆ ನಾವು ಏನು ಪುಣ್ಯವನ್ನು ಮಾಡಿರ್ತೀವಿ ಅದನ್ನು ಇವತ್ತು ಮಕ್ಕಳು ಮೊಮ್ಮಕ್ಕಳು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿ ಈಗ. ಹಾಗಾಗಿ ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಪುಣ್ಯದ ವಿಶೇಷಗಳಿಂದ ಇವತ್ತು ನಾವು ಶ್ರೀ ಕ್ಷೇತ್ರದಲ್ಲಿ ಆ ಸುಬ್ರಹ್ಮಣ್ಯನಿಗೆ ಪೂಜೆ, ಅಭಿಷೇಕ, ಅಲಂಕಾರ, ಉತ್ಸವಾದಿಗಳನ್ನು ಮಾಡುವಂಥ ಭಾಗ್ಯ ಈ ಒಂದು ಕಲಿಯುಗದಲ್ಲಿ ನಮಗೆ ಸಿಕ್ಕಿದೆ. ಹಾಗಾಗಿ ಆ ಸುಬ್ರಹ್ಮಣ್ಯನಿಗೆ ಹಾಗೂ ನಮ್ಮ ಪಿತೃದೇವತೆಗಳಿಗೆ ನಮಸ್ಕಾರವನ್ನು ಮಾಡ್ತಾ ಅವರ ಆಶೀರ್ವಾದವನ್ನು ಪಡ್ಕೊಂಡು ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ನಾಗರ ಪಂಚಮಿಯ ಕಾರ್ಯಕ್ರಮದಲ್ಲಿ ಎಲ್ಲ ವೃತ್ತಿವಿಜರು ಹಾಗೂ ಭಕ್ತಜನಗಳು, ಬಹಳ ಮುಖ್ಯವಾಗಿ ನಮ್ಮ ಆನಂದ ಗುರೂಜಿಯವರ ಮಹರ್ಷಿ ಆನಂದ ಗುರೂಜಿಯವರ ಆಶ್ರಮದಲ್ಲಿ ಎಲ್ಲ ವರ್ಷಕ್ಕಿಂತ ಈ ವರ್ಷದಲ್ಲಿ ವಿಶೇಷವಾಗಿ ನಾಗರ ಪಂಚಮಿಯ ಹಬ್ಬವನ್ನು ವಿಶೇಷ ರೀತಿಯಲ್ಲಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಮ್ಮ ಸಂಕಲ್ಪ ಇದೆ. ನೀವು ಅದನ್ನು ನೆರವೇರಿಸಬೇಕು ಅಂತ ಒಂದು ಕಿವಿ ಮಾತನ್ನು ಅವರಿಗೆ ನಾವು ಹೇಳಿದ್ದಷ್ಟೇ. ಅದು ಇವತ್ತಿನ ವಿಜೃಂಭಣೆಯ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅವರು ದೊಡ್ಡ ಮನಸ್ಸು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದು ನಿಮ್ಮೆಲ್ಲರ ಕಣ್ಣಿನ ಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ ನಾನು. ಯಾಕೆಂದರೆ ಅನೇಕ ವಿಧವಾಗಿ ಖರ್ಚನ್ನು ಮಾಡಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬಹಳ ಕಷ್ಟವಾಗಿರ್ತಕ್ಕಂಥ ಸಂಗತಿ ಇದೆಲ್ಲ. ಎಲ್ಲರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಣ ಇದ್ದವರೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಾಗೂ ಮನಸ್ಸಿದ್ದವರೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಭಗವಂತನ ಆಶೀರ್ವಾದ, ಅನುಗ್ರಹ, ಯಾರ ಕೈನಲ್ಲಿ ಏನು ಒಂದು ಪೂಜೆಯನ್ನು, ಕಲ್ಯಾಣೋತ್ಸವವನ್ನು ಮಾಡಬೇಕು ಅಂತ
ಆ ಭಗವಂತ ನಿರ್ಧಾರ ಮಾಡಿರ್ತಾನೆ. ಅದೇ ರೀತಿಯಾಗಿ ಇವತ್ತಿನ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಿಮ್ಮ ಕಣ್ಣನ್ನು ತುಂಬಿಸ್ಕೊಳ್ಳುವಂಥ ಕಾರ್ಯಕ್ರಮವನ್ನು ನಮ್ಮ ಮಹರ್ಷಿ ಆನಂದ್ ಗುರೂಜಿಯವರು ಅವರ ಆಶ್ರಮದಲ್ಲಿ ಮಾಡ್ತಾಯಿದ್ದಾರೆ. ಅದು ನಿಮ್ಮೆಲ್ಲರ ಭಾಗ್ಯ ಅಂತ ಹೇಳ್ತಾ, ಶ್ರೀ ಕ್ಷೇತ್ರದಿಂದ ನಮ್ಮ ಮಿತ್ರರಾಗಿರ್ತಕ್ಕಂಥ ಎಲ್ಲ ಅರ್ಚಕ ವೃಂದದವರು, ಹಿರಿಯರು ಎಲ್ಲ ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಹೃದಯಪೂರ್ವಕವಾಗಿ ನಾವು ಅವರನ್ನು ಕೇಳಿಕೊಂಡಾಗ ಅಗತ್ಯವಾಗಿ ಬಂದು ನಾವು ನೆರವೇರಿಸ್ತೀವಿ ಅಂತ ನಮ್ಮ ಮಿತ್ರರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಮಾಡಲಿಕ್ಕೆ ಈ ಒಂದು ವೇದಿಕೆಗೆ ಎಲ್ಲ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಿಮ್ಮ ಕರತಾಳದ ಮೂಲಕ. ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತ ಜನಗಳಿಗೆ ಆ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯನ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಆಶೀರ್ವಾದ ಅನುಗ್ರಹ ಸದಾಕಾಲ ನಿಮ್ಮ ಮನೆ ಸೇರಲಿ. ಸುಬ್ರಹ್ಮ ಅಂದರೆ ಬ್ರಹ್ಮನಿಗೆ ಪ್ರಿಯವಾದ ವಸ್ತು ಸುಬ್ರಹ್ಮಣ್ಯ ಅಂತ. ಆ ಬ್ರಹ್ಮನ ಅಂಶದಲ್ಲಿ ಸುಬ್ರಹ್ಮಣ್ಯ ಅವತರಿಸಿದ್ದಾನೆ. ಹಾಗೆ ಸುಬ್ರಹ್ಮಣ್ಯ ಸರ್ಪರೂಪದಲ್ಲಿ ಇರೋದರಿಂದ ಬಂದಿರತಕ್ಕಂಥ ಭಕ್ತಜನಗಳಿಗೆ ರಾಹುಕೇತು ಸಂಭೂತನಾಗಿ ಉದ್ಭವ ಆಗಿರ್ತಕ್ಕಂಥದ್ದು ವಿಶೇಷ. ಪೂಜೆ ಪುನಸ್ಕಾರಗಳನ್ನು ಮತ್ತು ಅಭಿಷೇಕ ಉತ್ಸವಾದಿಗಳನ್ನು ಮಾಡೋದರಿಂದ ಅನೇಕ ವಿಧವಾಗಿರ್ತಕ್ಕಂಥ ಸರ್ಪದೋಷಗಳ ನಿವಾರಣೆ ಆಗಿರ್ತಕ್ಕಂಥ ಒಂದು ಸಂಗತಿ ನಿಮ್ಮೆಲ್ಲರ ಕಣ್ಣು ಸೇರಿದೆ. ಹಾಗಾಗಿ ಆ ಸರ್ಪದೋಪರಿರ್ತಕ್ಕಂಥ ಸುಬ್ರಹ್ಮಣ್ಯ ಬೆನ್ನಿನ ಮೇಲೆ ಪಶ್ಚಿಮಾಭಿಮುಖವಾಗಿ ಲಕ್ಷ್ಮೀ ನರಸಿಂಹನ ಅವತರಿಸಿದ್ದಾನೆ ವಿಷ್ಣು ಅವತಾರದಲ್ಲಿ. ಅದೇ ರೀತಿಯಾಗಿ ಪಕ್ಕದಲ್ಲಿ ಕುಮಾರಸ್ವಾಮಿ ಈಶ್ವರನ ಅಂಶದಲ್ಲಿ ಇದ್ದಾನೆ. ಆದರೆ ಆ ಕುಮಾರಸ್ವಾಮಿ ಬ್ರಹ್ಮಚಾರಿ ಸ್ವರೂಪದಲ್ಲಿರೋದರಿಂದ ಹೆಣ್ಣು ಮಕ್ಕಳು ದರ್ಶನ ಮಾಡಬಾರ್ದು ಅಂಥೇಳಿ ಒಂದು ಆ ಕುಮಾರಸ್ವಾಮಿಗೆ ಶಾಪ ಇರೋದರಿಂದ ಶಾಪ ವಿಮೋಚನೆಗೋಸ್ಕರ ಹಿಂದಿನ ಕಾಲದಿಂದನೂ ಆ ಗರ್ಭಗುಡಿಗೆ ಕುಮಾರಸ್ವಾಮಿಯ ದರ್ಶನಕ್ಕೆ ಅವಕಾಶ ಇಲ್ಲದೆ ಸುಬ್ರಹ್ಮಣ್ಯ ನರಸಿಂಹಸ್ವಾಮಿ ದರ್ಶನಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ತ್ರಿಮೂರ್ತಿಗಳು ಏಕಶಿಲೆಯಲ್ಲಿ ಉದ್ಭವ ಆಗಿರತಕ್ಕಂಥದ್ದು ಬಹಳ ವಿಶೇಷ. ಬ್ರಹ್ಮನ ಅಂಶದಲ್ಲಿ ಸುಬ್ರಹ್ಮಣ್ಯ, ಲಕ್ಷ್ಮೀ ನರಸಿಂಹ ವಿಷ್ಣು ಅವತಾರದಲ್ಲಿ, ಕುಮಾರಸ್ವಾಮಿ ಈಶ್ವರನ ಅಂಶದಲ್ಲಿ ಉದ್ಭವಿಸಿರ್ತಕ್ಕಂಥದ್ದು ಬಹಳ ವಿಶೇಷ. ಅಂಥ ಕ್ಷೇತ್ರದಲ್ಲಿ ಪೂಜೆ ಮಾಡ್ತಕ್ಕಂಥ ಎಲ್ಲ ನಮ್ಮ ಮಿತ್ರ ಅರ್ಚಕ ವೃಂದದವರು ಎಲ್ಲ ಬಂದು ಇವತ್ತು ಮಹರ್ಷಿ ಆನಂದ್ ಗುರೂಜಿಯವರ ಸನ್ನಿಧಿಯಲ್ಲಿ ಸಗೃಹದಲ್ಲಿ ಆಶ್ರಮದಲ್ಲಿ ಆ ಸುಬ್ರಹ್ಮಣ್ಯನ ದಿವ್ಯವಾಗಿರ್ತಕ್ಕಂಥ ಕಲ್ಯಾಣೋತ್ಸವವನ್ನು ಈಗ ವಿಜೃಂಭಣೆಯಿಂದ ಮುಂದುವರಿಯುತ್ತೆ. ಎಲ್ಲರೂ ಕಣ್ಣು ತುಂಬಿಸ್ಕೊಂಡು ಅವರ ಆಶೀರ್ವಾದವನ್ನು ಅನುಗ್ರಹವನ್ನು ಪಡೆದು ಪುನೀತರಾಗಬೇಕು ಅಂಥೇಳಿ ಎಲ್ಲರ ಪರವಾಗಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಹರ ನಮ ಪಾರ್ವತೀಪತಯೇ. ಜೈ ಇಂದಿರಾರಮಣ ಗೋವಿಂದ. ಚಿಂತ್ಯಶಕ್ತಿರನಘಸ್ತು ಅಕ್ಷೋಭ್ಯೋ ಹ್ಯಪರಾಜಿತಃ ಅನಾಥವತ್ಸಲೋ ಅಮೋಘಸ್ತು ಅಶೋಕೋಪ್ಯಜರೋ ಭಯಃ ಅತ್ಯುದಾರೋ ಹಿ ಅಗಹರಸ್ತು ಅಗ್ರಗಣ್ಯೋ ಅಗ್ರಿಜಾಸುತಃ ಅನಂತಮಹಿಮಾಪಾರೋ ಅನಂತಸೌಖ್ಯಪ್ರದೋ ವ್ಯಯಃ ಅನುತ್ತಮೋ ಅಕ್ಷಯೋ ಅನಾದಿಃ ಅಪ್ರಮೇಯೋ ಅಕ್ಷರೋಚ್ಯುತಃ ಅಕಲ್ಮಷೋ ಅಭಿರಾಮೋ ಅಗ್ರದುರ್ಯಶ್ಚಾಮಿತ ವಿಕ್ರಮಃ ಅತುಲಸ್ತು ಅಮೃತೋ ಅಘೋರಸ್ತು ಅನಂತೋ ಅನಂತ ವಿಕ್ರಮಃ ಅನಾಥನಾಥೋ ಹಿ ಅಮಲೋ ಹಿ ಅಪ್ರಮತ್ತೋ ಅಮರ ಪ್ರಭುಃ ಅರಿಂದಮೋ ಅಖಿಲಾಧಾರಸ್ತು ಅಣಿಮಾದಿಗುಣಾಗ್ರಣೀಃ ಅಚಂಚಲೋ ಅಮರಸ್ತುತ್ಯೋ ಹಿ ಅಕಳಂಕೋ ಅಮಿತಾಶನಃ ಅಗ್ನಿಭೂರನವದ್ಯಾಂಗೋ ಹಿ ಅದ್ಭುತೋ ಅಭೀಷ್ಟದಾಯಕಃ ಅತೀಂದ್ರಿಯೋ ಹಿ ಅಮೇಯಾತ್ಮಾ ಹಿ ಅದೃಶ್ಯೋ ಅವ್ಯಕ್ತಲಕ್ಷಣಃ ಆಪದ್ವಿನಾಶಕಸ್ತು ಆರ್ಯಸ್ತು ಆಡ್ಯಸ್ತು ಆಗಮ ಸಂಸ್ತುತಃ ಆತ್ಮಸಂರಕ್ಷಣಸ್ತು ಆದ್ಯಸ್ತು ಆನಂದಸ್ತು ಆರ್ಯಸೇವಿತಃ ಆಶ್ರಿತೇಷ್ಟಾರ್ಥವರದೋ ಹಿ ಅನಂತಾತಫಲಪ್ರದಃ ಆಶ್ಚರ್ಯರೂಪಸ್ತು ಆನಂದ ಆಪನ್ನಾರ್ತಿವಿನಾಶನಃ ಇಭವಕ್ತ್ರಾನುಜಸ್ತು ಇಷ್ಟಸ್ತು ಇಭಾಸುರಹರಾತ್ಮಜಃ ಇತಿಹಾಸಶ್ರುತಿಸ್ತುತ್ಯಾ ಇಂದ್ರಭೋಗಫಲಪ್ರದಃ ಇಚ್ಛಾಪೂರ್ತಿಫಲಪ್ರಾಪ್ತಿಃ ಇಷ್ಟ
विमोचनः उन्मत्तश्च उष्णशमन उद्वेगघ्नो उरगेश्वरः उरुप्रभावश्च उदीर्णश्च उमासूनुरुदारदीः ऊर्ध्वरेतः सुतस्तु ऊर्ध्वगतिदस्तु ऊर्विपालकः ऊर्जितस्तु ऊर्ध्वगस्तूर्ध्व ऊर्ध्वलोकैकनायकः ऊर्जवान् ऊर्जितोद्धारस्तु ऊर्जितो ऊर्जितशासनः ऋषिदेवगणस्तुत्यारुणत्रयविमोचनः ऋजुरूपो ऋजुकरो ऋजुमार्गप्रदर्शनः ऋतम्बरो हि ऋजुप्रीतो ऋषभस्तु रुद्धिदो हि रुचः नृळुषोद्धारको नृतभवपाशप्रभञ्जनः येणाङ्कधर सत्पुत्रस्तु एकयेनः प्रणाशनः ऐश्वर्यदश्च ऐन्द्रभोगी च ऐदीहश्चैन्द्रवद्युतिः ओजस्वी औषधिस्थानश्च ओजदोश्चोदनप्रियः औदार्यशीलस्तु औपमेय औग्रस्तु औन्नत्यनायकः औदार्यस्तु औषधाकारस्तु औषधिस्तु औषधधारकः अंशुमाली अंशुमालाढ्य अंबिकातनयोन्नदः अंधकारिसुतो अंधत्वहारीः अंबुजलोचनः अस्तमायो अमराधीशो हि अस्पष्टो अस्तोकपुण्यदः अस्तामित्रो अस्तरूपश्च अस्खलत्ಸುಗತಿದಾಯಕಃ. ಸುಬ್ರಹ್ಮಣ್ಯನಿಗೆ ಪ್ರಿಯನಾಗಿರುವಂಥ ನಾಗೇಂದ್ರನ ಇಲ್ಲಿ ಉಪಸ್ಥಿತಿಯಲ್ಲಿ ಅವನ ಸಮ್ಮುಖದಲ್ಲಿ ದೇವೇಂದ್ರ ತಾರಕಾಸುರನ ಸಂಹಾರವಾದ ನಂತರದಲ್ಲಿ ಸುಬ್ರಹ್ಮಣ್ಯನಿಗೆ ಏನಾದರೂ ಒಂದು ಉಡುಗೊರೆಯನ್ನು ಕೊಡಬೇಕು ಅಂಥೇಳಿ ತನ್ನ ಮಗಳಾಗಿರುವಂತಹ ದೇವಸೇನೆಯನ್ನು ಧಾರೆ ಎರೆದು ಕೊಟ್ಟ ಅಂತ ಈ ದಿನ ಆಶ್ರಮದಲ್ಲಿ ಸ್ವಾಮಿಯವರ ಕಲ್ಯಾಣೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರಲಿಕ್ಕೆ ಸಿದ್ಧತೆಯಾಗಿದೆ. ಏನಪ್ಪ ನಾವಿಲ್ಲಿ ಸೇರಿರುವಂಥವ್ರು ಇಷ್ಟೇ ಜನನ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಖಂಡಿತವಾಗಲೂ ಅಲ್ಲ, ಅಥವಾ ನಮ್ಮ ಜೀ ಕನ್ನಡ ವಾಹಿನಿಯ ವೀಕ್ಷಕರ ಅಷ್ಟೇನ ಅಂದರೆ ಖಂಡಿತವಾಗಲೂ ಅದಲ್ಲ. ಈ ಕಲ್ಯಾಣವನ್ನು ನೋಡಲಿಕ್ಕೆ ಇಂದ್ರಾದಿ ದೇವತೆಗಳು ಈ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಪೂರ್ವದಲ್ಲಿ ಇಂದ್ರ, ಆಗ್ನೇಯದಲ್ಲಿ ಅಗ್ನಿ, ದಕ್ಷಿಣದಲ್ಲಿ ಯಮ, ನೈಋತ್ಯದಲ್ಲಿ ನಿರೃತಿಯ ಪರಿವಾರ, ಪಶ್ಚಿಮದಲ್ಲಿ ವರುಣನ ಪರಿವಾರ, ವಾಯುವ್ಯದಲ್ಲಿ ವಾಯುವಿನ ಪರಿವಾರ, ಉತ್ತರದಲ್ಲಿ ಕುಬೇರನ ಪರಿವಾರ, ಈಶಾನ್ಯದಲ್ಲಿ ತ್ರಿಮೂರ್ತಿಗಳು ಸ್ವಾಮಿಯವರ ಕಲ್ಯಾಣವನ್ನು ನೋಡಲಿಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ಲ ದೇವತೆಗಳು ಕೇಳ್ತಾ ಇದ್ದಾರೆ ಏನಂತ ಅಂತ ಹೇಳಿದ್ರೆ, ದೊರಕುನ ಇಟುವಂಟಿ ಸೇವಾ. ಈ ಸೇವೆ ಸಾಮಾನ್ಯವಾಗಿ ದುರ್ಲಭವಾಗಿರುವಂಥ ಸೇವೆ. ಗುರುಗಳ ಅನುಗ್ರಹದಿಂದ ಈ ಸೇವೆ ಎಲ್ರಿಗೂ ಪ್ರಾಪ್ತವಾಗ್ತಾ ಇದೆ. ಸ್ವಾಮಿ 12 ವರ್ಷಗಳ ಕಾಲ ಬ್ರಹ್ಮಚರ್ಯ ವ್ರತವನ್ನು ಮುಗಿಸ್ಕೊಂಡು ಕಾಶಿ ಕ್ಷೇತ್ರದ ಕಡೆಗೆ ಹೋಗ್ತೀನಿ ಅಂಥೇಳಿ, ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡ್ತೀನಿ ಅಂಥೇಳಿ ಉತ್ತರಾಭಿಮುಖವಾಗಿ ನಿಂತ್ಕೊಂಡು ಕಾಶಿ ಕ್ಷೇತ್ರದ ಕಡೆಗೆ ಹೋಗಲಿಕ್ಕೆ ರೆಡಿಯಾಗ್ತಾ ಇದ್ದಾನೆ. ನಮ್ಮ ಗುರುರಾಜ ಶರ್ಮಾ ದಂಪತಿಯವರು ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಪ್ಪ, ನೀನು ಬ್ರಹ್ಮಚರ್ಯ ವ್ರತದಲ್ಲಿ ಕಾಶಿ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಕಾಲ್ನಡಿಗೆಯಲ್ಲಿ ಹೋಗಬೇಕು, ಏಕವಸ್ತ್ರದಲ್ಲಿ ಇರಬೇಕು, ಇವೆಲ್ಲ ಕಷ್ಟವಾಗ್ಲಿಕ್ಕೆ ಸಾಧ್ಯವಾಗತ್ತಪ್ಪ. ಪೂರ್ವಜನ್ಮದ ಸಕೃತದಿಂದ ವಲ್ಲಿ ದೇವಸೇನ ಎಂಬ 2 ಹೆಣ್ಣುಮಕ್ಕಳು ನನಗೆ ಹುಟ್ಟಿದ್ದಾರೆ. ಅವ್ರನ್ನ ನಿನಗೆ ಧಾರೆ ಎರೆದು ಕೊಡ್ತೀನಿ. ಅವ್ರ ಮದುವೆ ಆದ ನಂತರದಲ್ಲಿ ನೀನು ಗೃಹಸ್ಥಾಶ್ರಮಕ್ಕೆ ಹೋಗ್ತೀಯ. ಆ ಗೃಹಸ್ಥಾಶ್ರಮದಲ್ಲಿ ನೀನು ಅವ್ರ ಸೇವೆಯನ್ನು ಪಡಿತಾ ಕಾಶಿ ಕ್ಷೇತ್ರಕ್ಕೆ ಹೋಗ್ಮೆಂತೆ. ಈಗ ನೀನು ಇಲ್ಲೇ ಇದ್ದು ವಿವಾಹದ ವೇದಿಕೆಗೆ ಬರಬೇಕು ಅಂತ ಕೇಳ್ತಾ ಇದ್ದಾನೆ. ಸ್ವಾಮಿ ಕೂಡ ಅದನ್ನು ಆಗ್ಬೋದು ಅಂತ ಹೇಳ್ತಾ ಇದ್ದಾನೆ. ಅಂದಮೇಲೆ ಅವನ ಪಾದವನ್ನು ತೊಳೆದು ನಾವು ಒಳಗೆ ಕರ್ಕೊಬೇಕು. ಎಲ್ಲರೂ ಕಣ್ತುಂಬಿಸ್ಕೊಳ್ತಾ ಇದ್ದೇವೆ. ಇವತ್ತಿನ ಕಾಲದ ವಿವಾಹಕ್ಕೂ ಅಂದಿನ ವಿವಾಹಕ್ಕೂ ದೇವತೆಗಳ ವಿವಾಹಕ್ಕೂ ಸಾಕಷ್ಟು ಅಜಗಜಾಂತರ. ಆದರೆ ಪ್ರತಿಯೊಂದು ವಿವಾಹದ ಹಿಂದೆ ಒಂದು ಮೂಲಾರ್ಥವಿದೆ.
ಎರಡು ಸಂಬಂಧಗಳನ್ನು ಬೆಸೆತಕ್ಕಂತಹದ್ದು ವಿವಾಹ. ಎರಡು ಮನಸ್ಸುಗಳನ್ನು ಒಂದೆಡೆ ಸೇರಿಸ್ತಕ್ಕಂಥದ್ದು ವಿವಾಹ. ಎರಡು ಕುಟುಂಬಗಳಲ್ಲಿ ಸುಂದರವಾದಂಥ, ಅನ್ಯೋನ್ಯವಾದಂಥ, ಆನಂದಮಯವಾಗಿರ್ತಕ್ಕಂಥ ಆ ಪರಿವಾರವನ್ನು ವೃದ್ಧಿಸ್ತಕ್ಕಂಥದ್ದು, ಹಾಗೆ ವಂಶವನ್ನು ಉದ್ಧಾರ ಮಾಡ್ತಕ್ಕಂಥದ್ದು ವಿವಾಹದ ಮೂಲಾರ್ಥ. ಇಂಥ ವಿವಾಹದಲ್ಲಿ ಪುರುಷನಾದಂಥ ಸುಬ್ರಹ್ಮಣ್ಯೇಶ್ವರನ ಎಂಬತಕ್ಕಂಥ ವರನಿಗೆ ವಲ್ಲಿ ಮತ್ತು ದೇವಸೇನ ಎಂಬತಕ್ಕಂಥ ಕನ್ಯೆಯರನ್ನು ಕೊಟ್ಟು ವಿವಾಹ ಮಾಡುವಂಥ ಕಾಲ. ಈ ಶುಭ ಗಳಿಗೆಯಲ್ಲಿ ಸ್ವಾಮಿಯನ್ನು ವಿಶೇಷವಾಗಿ ಹಾಡಿ ಕೊಂಡಾಡ್ತಕ್ಕಂಥದ್ದು. ಸ್ವಾಮಿ ಕಾಶಿಯಾತ್ರೆ ಪ್ರವಾಸ. ಅಂದಿನ ವಿವಾಹಕ್ಕೂ ಇಂದಿನ ವಿವಾಹಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ. ದೇವಾನುದೇವತೆಗಳಿಗೂ ಸಹಿತ ವಿವಾಹವನ್ನು ಮಾಡಿ ವಿವಾಹದ ಮೂಲಾರ್ಥವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಹೆಣ್ಣೆತ್ತವರ ಕಷ್ಟ ಏನು ಎಂಬತಕ್ಕಂಥದ್ದನ್ನು ವರನ ಕಡೆಯವರು ಅರ್ಥ ಮಾಡ್ಕೋಬೇಕು. ಹಾಗೆ ವರನೆತ್ತದಂದರೆ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟ ನಂತರ ಆ ಕುಟುಂಬಕ್ಕೆ ಬಂದು ಸೇರ್ತಕ್ಕಂಥ ಹೆಣ್ಣು ಅವಳು ಹೇಗಿರಬೇಕು, ಅವಳ ಜೀವನ ಏನು, ಎಲ್ಲರನ್ನೂ ತೊರೆದು ಬರ್ತಕ್ಕಂಥ ಹೆಣ್ಣು ನಾವು ಹೇಗೆ ನೋಡ್ಕೋಬೇಕು ಎಂಬತಕ್ಕಂಥದ್ರ ಅರಿವು ಅವ್ರಿಗೂ ಇರಬೇಕು. ಅಂದರೆ ಎರಡು ಜೋಡಿಗಳು ಜೊತೆಗೆ ಈ ಜೋಡೆತ್ತು ಎಂಬತಕ್ಕಂಥದ್ದು ಸುಂದರವಾದಂತಹ ಬದುಕು ಕಾಣುವಂಥದ್ದು. ವಧುವರರ ಮನಸ್ಸು ನೆಮ್ಮದಿಯುತವಾಗಿದ್ದರೆ ಮನೆಯಲ್ಲಿರ್ತಕ್ಕಂಥ ಪೋಷಕರು ನೆಮ್ಮದಿಯಾಗಿರ್ತಾರೆ. ಅಂಥ ಒಂದು ಪರಿಕಲ್ಪನೆ ಈ ಒಂದು ವಿವಾಹ ಮಹೋತ್ಸವದಲ್ಲಿ ಸಾಕಷ್ಟು ಮೂಲಾರ್ಥಗಳಿದೆ. ದೇವರಿಗೂ ಸಹಿತ ಕಲ್ಯಾಣೋತ್ಸವ ನಡೀತಾ ಇದೆ. ದೇವರಿಗೆ ಕಲ್ಯಾಣೋತ್ಸವ ನಡೆಯುವ ಕಾಲ ಪರಮೇಶ್ವರ ವಿಶೇಷವಾಗಿರ್ತಕ್ಕಂಥ ಸಾಂಬ ಸದಾಶಿವನ ಸುಪುತ್ರನಾದಂತಹ ಶ್ರೀ ಸುಬ್ರಹ್ಮಣ್ಯೇಶ್ವರ ನಾನು ಕಾಶಿಗೆ ಹೋಗಿ ನಮ್ಮಪ್ಪನ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಆಗ ವಿವಾಹವನ್ನು ಈ ಒಂದು ಕಲ್ಯಾಣೋತ್ಸವದ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಗುರುರಾಜ್ ಶರ್ಮಾರವರು ಹೇಳ್ತಿದ್ದಾರೆ, ಸ್ವಾಮಿ ನೀನೊಬ್ಬನ ಹೊರಟ್ರೆ ಸಾಲದು, ನಿನಗೆ ಆನಂದ್ ಗುರುಜಿಯವರ ಕುಟುಂಬದಿಂದ ವಲ್ಲಿ ಮತ್ತು ದೇವಸೇನ ಎಂಬತಕ್ಕಂಥ ಇಬ್ಬರು ಕನ್ಯೆಯರನ್ನು ಕೊಟ್ಟು ನಾನು ವಿವಾಹಕ್ಕೆ ವ್ಯವಸ್ಥೆ ಮಾಡ್ತೀನಿ. ಜೊತೆಗೆ ಹೊರಡಬೇಕಾದ್ರೆ ಇಬ್ಬರ ಪತ್ನಿಯರೊಂದಿಗೆ ನೆಮ್ಮದಿಯುತವಾಗಿ ಹೊರಡು. ಅದರಲ್ಲೂ ಕಾಶಿ ಎಂಬತಕ್ಕಂಥ ಮಹಾನಗರದಲ್ಲಿ ಹರಿದು ವಿಶೇಷವಾಗಿ ಹರಿತಿರ್ತಕ್ಕಂಥ ಗಂಗಾಜಲದ ದರ್ಶನವನ್ನು ಮಾಡಿ, ಗಂಗಾ ದರ್ಶನ ತುಂಗೆಯ ಪಾನ, ಗಂಗಾ ದರ್ಶನ ತುಂಗಾ ಪಾನ ಅಂತ ಹೇಳಿದ್ದಾರೆ. ಗಂಗೆಯನ್ನು ದರ್ಶನ ಮಾಡು, ಜೊತೆಗೆ ಕಾಶಿಯಲ್ಲಿರ್ತಕ್ಕಂಥ ವಿಶ್ವೇಶ್ವರ ನಿನ್ನ ಜನ್ಮದಾತರನ್ನು ದರ್ಶನ ಮಾಡು ಅಂತ ಗುರುರಾಜ್ ಶರ್ಮ ಅವರು ಹೇಳ್ತಿದ್ದಾರೆ. ಎಷ್ಟು ಚೆನ್ನಾಗಿದೆ ಈ ಪರಿಕಲ್ಪನೆ. ಆದರೂ ಅರ್ಥ ಮಾಡ್ಕೋಬೇಕಾದಂಥದ್ದೇ. ಹೆಣ್ಣೆತ್ತಿರ್ತಕ್ಕಂಥವರು ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟು ಒಂದು ವರನ ನಿಶ್ಚಯ ಮಾಡಿ ಆ ವರನಿಗೆ ಕನ್ಯಾದಾನವನ್ನು ಮಾಡಿಕೊಟ್ಟು ಆ ಕನ್ಯಾದಾನದ ಫಲವನ್ನು ಪಡಿಬೇಕು ಎಂಬತಕ್ಕಂತಹ ನಿರೀಕ್ಷೆಯಲ್ಲಿರ್ತಕ್ಕಂತಹ ತಂದೆ ತಾಯಿ ಒಂದು ಕಡೆ ಆದರೆ, ಆ ಕುಟುಂಬಕ್ಕೆ ನಮ್ಮ ವಂಶವನ್ನು ಉದ್ಧಾರ ಮಾಡಲಿಕ್ಕಾಗಿ ಬರ್ತಿರ್ತಕ್ಕಂಥ ಹೆಣ್ಣು ಮಗಳು ಬರ್ತಾಳೆ ಅಂತ ಆ ಸಡಗರ ಸಂಭ್ರಮದಿಂದ ವರನ ಕಡೆಯಲ್ಲಿರ್ತಕ್ಕಂಥ ಅವರ ಪರಿಕಲ್ಪನೆ ಎರಡೂ ಅತ್ಯದ್ಭುತವಾಗಿರ್ತಕ್ಕಂಥದ್ದೇ. ಇಲ್ಲಿ ಹುಟ್ಟತಕ್ಕಂಥ ಹೆಣ್ಣು ಇನ್ನೊಂದು ಮನೆ ಸೇರಿ ಅವರ ಮನೆಯನ್ನು ವಂಶೋದ್ಧಾರವನ್ನು ಮಾಡಬೇಕು. ಆ ಮನೆಯ ವಂಶವನ್ನು ಉದ್ಧಾರಿಸಬೇಕು. ಆ ಮನೆಯಲ್ಲಿ ವಂಶವನ್ನು ಬೆಳೆಸ್ಕೊಂಡು ಮುಂದೆ ನಡಿಬೇಕು. ಹಾಗೆ ಈ ಮನೆಯಲ್ಲಿ ಬೆಳೆದು ನಿಂತಿರ್ತಕ್ಕಂತಹ ಗಂಡು ಇದೇ ಕುಟುಂಬಕ್ಕೆ ತನ್ನ ಅತ್ತೆ ಮಾವನ್ನು ಸಹಿತ ಹೆಣ್ಣು ಕೊಟ್ಟಂತಹ ಮಾವ ಕಣ್ಣು ಕೊಟ್ಟಂಥ ದೇವರು ಎಂಬತಕ್ಕಂಥ ಚಿಂತನೆ ಆ ಪರಿಕಲ್ಪನೆಯಲ್ಲಿರಬೇಕು. ನೋಡಿ, ಅತ್ತೆ ಮಾವ ತಂದೆ ತಾಯಿ ಇವರಿಬ್ಬರನ್ನೂ ಸಹಿತ ಕಾಲಕ್ಕೂ ಸಹಿತ ಯಾವತ್ತಿಗೂ ಈ ಪರಿವಾರ ಮರೆಯುವಂಥದ್ದಲ್ಲ. ಅದನ್ನೇ ಶ್ರೀ ವಲ್ಲಿ ದೇವಸೇನ ಸಮೇತ ಸುಬ್ರಹ್ಮಣ್ಯೇಶ್ವರರು ಸಹಿತ ಅದನ್ನೇ ಮಾಡಿ ಸದಾಕಾಲ ಪಿತೃವಾಕ್ಯ ಪರಿಪಾಲಕನಾಗಿ ಸಾಂಬ ಸದಾಶಿವನ ಅನುಗ್ರಹವನ್ನು ಪಡೆದು ಅಂದು ಪಾರ್ವತಿಗೆ ಹೇಳ್ತಾನೆ, ಅಮ್ಮ ನನಗೆ ನಿಂತರ ಒಂದು ಒಳ್ಳೆ ವಧುವನ್ನು ಬೇಕು ಅಂತ ಹೇಳ್ತಾನೆ. ವಯಸ್ಕರನಾಗಿರ್ತಕ್ಕಂತಹ ಸುಬ್ರಹ್ಮಣ್ಯೇಶ್ವರನಿಗೆ ವಿವಾಹವನ್ನು ಮಾಡಬೇಕು ಅಂತ ತಾಯಿ ಪಾರ್ವತಿ ಕೇಳಿದಾಗ, ಅಮ್ಮ ನಿನ್ನಂಥ ರೂಪಲಾವಣ್ಯವಾದಂಥ ನಿನ್ನಂಥ ಸುಂದರವಾದಂಥ ಒಂದು ಹೆಣ್ಣು ನನಗಿರದೆ ಸಾಕು ಅಂತ ಹೇಳ್ತಾನೆ. ಆಗ ಹೇಳ್ತಾಳೆ, ನೀನು ನನ್ನಂತಹ ಒಂದು ನನ್ನಂತಹ ವಧು ಬೇಕು ಅಂತ, ನನ್ನಂಥ ಒಂದು ಹೆಣ್ಣು ಬೇಕು ಅಂತ ನೀನು ಅಪೇಕ್ಷೆ ಪಟ್ಟಲ್ಲ. ಹಾಗಾಗಿ ಈಗ ನಾನು ನನ್ನಂಥ ಒಂದು ಹೆಣ್ಣನ್ನು ನೀನು ಕೊಡೋದಾದರೆ ನನ್ನ ಎದೆ ಹಾಲು ಕುಡಿದಿರ್ತಕ್ಕಂಥ ಹಾಲನ್ನು ನೀನು ಕಕ್ಕಬೇಕು ಅಂತ ಹೇಳ್ತಾಳೆ. ಯಾಕೆಂದರೆ ಎಷ್ಟೇ ಆದರೂ ಹೋಲಿಕೆ ಮಾಡುವಾಗ ತಾಯಿ ಯಾರು, ತಂಗಿ ಯಾರು, ಅಮ್ಮ ಯಾರು, ಯಾರ್ಯಾರ ಸ್ಥಾನಮಾನ ಏನೇನು ಎಂಬತಕ್ಕಂಥದ್ದನ್ನು ಅರ್ಥಕೊಳ್ಬೇಕು. ಅಂದು ಚಿಕ್ಕ ತಪ್ಪು ಅದಾದ ನಂತರ ಅದರ ಶಿಕ್ಷೆ ತಾಯಿ ಮಕ್ಕಳು ಒಬ್ರಿಗೊಬ್ಬರು ಮುಖ ನೋಡ್ಕೊಳ್ಳೋದಿಲ್ಲ. ಇದೆಲ್ಲ ಒಂದೊಂದು ಕಾಲದಲ್ಲಿ ನಡೆದಂತಹ ಪರಿಕಲ್ಪನೆಗಳು. ಇವತ್ತಿಗೂ ಇಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಇದೆ. ಪ್ರತಿಯೊಬ್ಬರ ಲಲಾಟದಲ್ಲೂ ಹಚ್ಚುವಂಥ ಭಸ್ಮ, ಆ ಭಸ್ಮವನ್ನೇ ಸ್ವಾಮಿ ವಲ್ಲಿ ದೇವಸೇನ ಅಂದರೆ ಸ್ವಾಮಿ ಸುಬ್ರಹ್ಮಣ್ಯೇಶ್ವರ ತಂದು ಎಲ್ಲವನ್ನು ಸಹಿತ ತನ್ನ ಮಾತೃವಿನ ಎದೆ ಹಾಲು ಏನು ಕುಡಿದಿದ್ದೋ ಆ ಹಾಲನ್ನು ಕೋಪವಾಗಿ ಎಲ್ಲವನ್ನೂ ಕಕ್ಕಿರ್ತಕ್ಕಂಥದ್ದು ಅಂತ ಇವತ್ತಿಗೂ ಸಂಡೂರಲ್ಲಿರ್ತಕ್ಕಂಥ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಸಂಡೂರಲ್ಲಿರ್ತಕ್ಕಂಥ ಕುಮಾರಸ್ವಾಮಿ ಅಂದು ಎಲ್ಲ ಹಾಲನ್ನೂ ಕಕ್ಕಿರ್ತಕ್ಕಂಥ ಪರಿಕಲ್ಪನೆ ಇಂದಿಗೂ ಇದೆ. ಇವತ್ತಿಗೂ ಸಂಡೂರಲ್ಲಿ ಒಂದು ಕ್ಷೇತ್ರದಲ್ಲಿ ಮಾತ್ರ ಅಲ್ಲಿ ಸಿಗುವಂತಹ ಆ ಭಸ್ಮ
ಪ್ರತಿಯೊಬ್ಬರ ಲಾಟದಲ್ಲೂ ವಿಜೃಂಭಣೆಯಾಗಿ ರಾರಾಜಿಸುತ್ತೆ. ನೋಡಿ, ದೇವಾನು ದೇವತೆಗಳ ಕಾಲದಿಂದಲೂ ಒಂದೊಂದು ಪರಿಕಲ್ಪನೆ ಇರ್ತಕ್ಕಂಥದ್ದು. ಇರಲಿ, ಸಮಯ ಮೀರ್ತಾ ಮುಂದಕ್ಕೆ ಹೋಗುತ್ತೆ. ಸ್ವಾಮಿ ಕಾತುರತೆಯಿಂದ ಕಾಯ್ತಾ ಇದ್ದಾನೆ. ಅದರಲ್ಲೂ ಗುರುರಾಜಶರ್ಮ ದಂಪತಿಗಳು ಇಬ್ಬರು ಸಹಿತ ಸ್ವಾಮಿಯ ಪಾದವನ್ನು ತೊಳೆದು ಸ್ವಾಮಿಯನ್ನು ಮಹರ್ಷಿ ಮಂದಿರದಲ್ಲಿ ನಿಲ್ಲಿಸಿದ್ದಾರೆ. ಆನಂದ್ ಗುರುಜಿಯವರು ವಲ್ಲಿ ದೇವಸೇನ ಎಂಬತಕ್ಕಂಥ ಇಬ್ಬರ ಕನ್ಯೆಯನ್ನು ಕರೆತಂದು ನಿನಗೆ ವಿವಾಹ ಮಾಡ್ತಾರೆ ಅಂತ. ಇನ್ನು ಸಮಯ ಮುಂದೆ ಹೋಗೋದು ಬೇಡ. ತಾವೆಲ್ಲ ವೀಕ್ಷಕ ಬಂಧುಗಳು ತಾವೆಲ್ಲ ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ. ಕಲ್ಯಾಣೋತ್ಸವದ ಈ ಶುಭಗಳಿಗೆಯಲ್ಲಿ ವಲ್ಲಿ ದೇವಸೇನನ್ನು ಕರ್ಕೊಂಡು ಬರುವಂತಹ ಕಾಲ. ಮಂಗಳವಾದ್ಯದಲ್ಲಿ ಕೀರ್ತನೆಗಳು, ಜೊತೆಗೆ ವೇದ ಪಂಡಿತರ ವಿಶೇಷವಾಗಿರ್ತಕ್ಕಂಥ ವೇದ ಮಂತ್ರಗಳು, ಇದೆಲ್ಲವೂ ಕೇಳಲಿಕ್ಕೆ ನೋಡಲಿಕ್ಕೆ ಈ ಸುಂದರವಾದಂಥ ಕಲ್ಯಾಣೋತ್ಸವವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂತಹ ಪ್ರತಿಯೊಬ್ಬರ ಜೀವನವೂ ಸಹಿತ ಪಾವನವಾಗಲಿ. ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಘಾಟಿ ಕ್ಷೇತ್ರದ ಲಕ್ಷ್ಮೀ ನರಸಿಂಹ ಮತ್ತು ಸುಬ್ರಹ್ಮಣ್ಯೇಶ್ವರರ ಸಂಪೂರ್ಣ ಅನುಗ್ರಹ, ಕುಮಾರಸ್ವಾಮಿಯ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಗೋವಿಂದ ಗೋವಿಂದ. ಶಾಸ್ತ್ರಗಳಲ್ಲಿ ಒಂದು ಮಾತನ್ನೇ ಹೇಳ್ತಾರೆ. ಮಹಾಸಂಕಲ್ಪ ಅಂತ ಹೇಳಿದರೆ ನಾವೊಂದು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಇಂಥ ಸಂದರ್ಭ, ಇಂಥ ಸ್ಥಳ, ಇಂಥವರ ಸಮ್ಮುಖದಲ್ಲಿ ಅಂತ ಹೇಳ್ತೀವಿ. ಮಹಾಸಂಕಲ್ಪ ಅಂತ ಹೇಳಿದ್ರೆ ನಮ್ಮ ಕೆಳಗೆ ಎಷ್ಟು ಲೋಕಗಳಿದೆ, ಮೇಲೆ ಎಷ್ಟು ಲೋಕಗಳಿದೆ, ಭೂಮಂಡಲ ಯಾವ ರೀತಿ ಇದೆ, ಭೂಮಂಡಲದಲ್ಲಿ ಎಷ್ಟು ಖಂಡಗಳಿದೆ, ಎಷ್ಟು ದ್ವೀಪಗಳಿದೆ, ಆ ದ್ವೀಪದಲ್ಲಿ ನಾವು ಎಲ್ಲಿದ್ದೀವಿ, ಈ ಸ್ಥಳವನ್ನು ಎಂತೆಂಥ ಮಹನೀಯರು ಆಳಿದ್ದಾರೆ, ಎಂತೆಂಥ ಪುಣ್ಯತಮವಾಗಿರುವಂಥ ಪುಣ್ಯ ನದಿಗಳು ಹರಿದಿದೆ, ಎಂತೆಂಥ ದೇವಾದಿ ದೇವತೆಗಳು ನೆಲೆಸಿದ್ದಾರೆ, ಅವರೆಲ್ಲರ ಸ್ಮರಣೆಯನ್ನು ಮಾಡ್ತಾ ನಾವು ಯಾವ ಯುಗದಲ್ಲಿದ್ದೀವಿ? ಕಲಿಯುಗದಲ್ಲಿದ್ದೀವಿ. ಕಲಿಯುಗದ ಆಯುಷ್ ಪ್ರಮಾಣ ಎಷ್ಟು? 4,32,000 ವರ್ಷ. ಹಿಂದೆ ಇದ್ದಂಥ ಯುಗ ಯಾವುದು? ದ್ವಾಪರ ಯುಗ. ದ್ವಾಪರ ಯುಗದ ಆಯುಷ್ ಪ್ರಮಾಣ 8,64,000 ವರ್ಷ. ಅದರ ಹಿಂದೆ ಇದ್ದಂಥ ಯುಗ ತ್ರೇತಾಯುಗ. ತ್ರೇತಾಯುಗದ ಆಯುಷ್ ಪ್ರಮಾಣ 12,96,000 ವರ್ಷ. ಅದರ ಹಿಂದೆ ಇದ್ದಂಥ ಯುಗ ಕೃತಯುಗ. ಕೃತಯುಗದ ಆಯುಷ್ ಪ್ರಮಾಣ 17,28,000 ವರ್ಷ. ನಾವಿರುವಂಥ ಮನ್ವಂತರ ಯಾವುದು? ವೈವಸ್ವತ ಮನ್ವಂತರ. ಈ ವೈವಸ್ವತ ಮನ್ವಂತರದಲ್ಲಿ 28ನೇ ಕಲಿಯುಗದಲ್ಲಿ ನಾವಿದ್ದೀವಿ. ಒಂದು ಮನ್ವಂತರಕ್ಕೆ 4 ಮಹಾಯುಗಗಳು ಆದರೆ ಆ ರೀತಿ 71 ಆವರ್ತಿ ಆದರೆ ಒಂದು ಮನ್ವಂತರದ ಆಯುಸ್ಸು. ಅಂಥದ್ರಲ್ಲಿ ಇಂಥ 28ನೇ ಕಲಿಯುಗದಲ್ಲಿ 5,000ನೇ ಕಲಿಯುಗ ಶುರುವಾಗಿ 5,000 ವರ್ಷಗಳಾಗಿದೆ. ಇಂಥ ಪುಣ್ಯತಮವಾಗಿರುವಂಥ ಸಂದರ್ಭದಲ್ಲಿ ದೇವ ಋಷಿ ಪಿತೃ
ದೇವಋಣ, ಪಿತೃಋಣ, ಋಷಿಋಣ ತೀರ್ಲಿಕ್ಕೋಸ್ಕರ, ವಿಶೇಷವಾಗಿ ಪಿತೃಋಣ ತೀರ್ಲಿಕ್ಕೋಸ್ಕರ ಕನ್ಯಾದಾನವನ್ನು ಮಾಡ್ತಾ ಇದ್ದೀವಿ. ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಒಂದೇ ಒಂದು ಕನ್ಯಾದಾನವನ್ನು ಮಾಡೋದ್ರಿಂದ ದಶಪೂರ್ವೇಶಾಂ ದಶಾಪರೇಶಾಂ, 10 ಹಿಂದಿನ ತಲೆ 10 ಮುಂದಿನ ತಲೆ, ಮಯಾ ಸಹ ನಾವು ಸೇರಿದ್ರೆ 21 ತಲೆಗಳು ಪ್ರಾರಬ್ಧಾನುಸಾರವಾಗಿ ಮಾಡಿರುವಂಥ ಕರ್ಮಗಳಿಂದ ನರಕದಲ್ಲಿದ್ದರೂ ಕೂಡ ಒಂದೇ ಒಂದು ಕನ್ಯಾದಾನವನ್ನು ಆ ವಂಶದಲ್ಲಿ ಮಾಡೋದ್ರಿಂದ ಆ 21 ತಲೆಗಳು ಕೂಡ ನರಕದಿಂದ ವಿಮುಕ್ತಿ ಹೊಂದಿ ಶಾಶ್ವತವಾಗಿರುವಂಥ ಬ್ರಹ್ಮಲೋಕ ಸಿಗತ್ತೆ. ಅಗ್ನಿಷ್ಠೋಮ, ಅತಿರಾತ್ರ, ವಾಜಪೇಯ, ಪೌಂಡರೀಕ ಈ ಯಾಗಗಳು ಮಾಡೋದೇ ದುರ್ಲಭ, ಹೆಸರು ಕೇಳೋದು ಕೂಡ ಕಷ್ಟ. ಇಂಥ ಯಾಗಗಳು 100 ಯಾಗ ಮಾಡಿದರೆ ಎಷ್ಟು ಪುಣ್ಯದ ಫಲ ಬರುತ್ತೆ? ಅಂಥ ಪುಣ್ಯದ ಫಲವನ್ನು ಒಂದೇ ಒಂದು ಕನ್ಯಾದಾನದಿಂದ ನೆರವೇರುತ್ತೆ ಅಂತ ಸ್ಮರಣೆಯನ್ನು ಮಾಡ್ತಾ ಕನ್ಯಾದಾನವನ್ನು ಮಾಡುವಂಥ ಕೆಲಸ. 6 ಮುಖದ ಶಿಶುವು ಷಣ್ಮುಖನು, 6 ಮುಖದ ಶಿಶುವು ಷಣ್ಮುಖನು, 6 ಮಾತೆಯರ ಮಡಿಲಲ್ಲಿ ನಲಿಯುವ 6 ಮುಖದ ಶಿಶುವು ಷಣ್ಮುಖನು. ಸಂಗಮದಲ್ಲಿ ಪಾಲನೇತ್ರನ ದಿವ್ಯ ತೇಜದಿಂದ, ಉಮಾ ಮಹೇಶನ ಸಂಗಮದಲ್ಲಿ ಪಾಲನೇತ್ರನ ದಿವ್ಯ ತೇಜದಿಂದ, ಶರವಣ ತಟದ ಗಂಗೆಯ ಒಡಲಲಿ ತಟದ ಗಂಗೆಯ ಒಡಲಲ್ಲಿ ಜನಿಸಿದ ಕಂದನೆ ಬಾಲಸುಬ್ರಹ್ಮಣ್ಯನು, ಜನಿಸಿದ ಕಂದನೆ ಬಾಲಸುಬ್ರಹ್ಮಣ್ಯನು, 6 ಮುಖದ ಶಿಶುವು ಷಣ್ಮುಖನು. ಪ್ರಣವದ ಅರ್ಥವ ಮರೆತ ಬ್ರಹ್ಮನ ಬಂಧಿಸಿ ಸೃಷ್ಟಿಯ ತಡೆದನು ಪೋರ, ಪ್ರಣವದ ಅರ್ಥವ ಮರೆತ ಬ್ರಹ್ಮನ ಬಂಧಿಸಿ ಸೃಷ್ಟಿಯ ತಡೆದನು ಪೋರ, ಅಸುರ ತಾರಕನ ಶಿರವ ಛೇದಿಸಿ ಅಸುರ ತಾರಕನ ಶಿರವ ಛೇದಿಸಿ, ಸುರರಲಿ ಹರುಷವ ತಂದನೋ ಧೀರ, ಸುರರಲಿ ಹರುಷವ ತಂದನೋ ಧೀರ. ಸರಿ ಗರಿ ಗ ಮಾ ಪಾದ ಪಾಪ, ಮಾ ಪಾದ ಪಾಪ, ಮಾ ಪಾದ ಪಾಪ. ಸಪ್ತಸ್ವರಗಳ ಸುರನಾಯಕ ಸಂಗೀತ ಪ್ರಿಯಲೋಲನು ಷಣ್ಮುಖ, ಸಪ್ತಸ್ವರಗಳ ಸುರನಾಯಕ ಸಂಗೀತ ಪ್ರಿಯಲೋಲನು ಷಣ್ಮುಖ, ರಾಗತಾಳಗಳ ಸಾಮಗಾಯನವ, ರಾಗತಾಳಗಳ ಸಾಮಗಾಯನವ ತನ್ಮಯಗೊಳಿಸುವ ಶೃಂಗಾರ ರೂಪನು, ತನ್ಮಯಗೊಳಿಸುವ ಶೃಂಗಾರ ರೂಪನು.
ಶಿಶುವು ಷಣ್ಮುಖನು. ಸ್ವಾಮಿಗೆ ಮಹಾಮಂಗಳಾರತಿ ಆಗುತ್ತೆ. ಮಹಾಮಂಗಳಾರತಿ ಆದ ನಂತರ ಪ್ರತಿಯೊಬ್ಬರೂ ತೀರ್ಥ ಪ್ರಸಾದ ಜೊತೆಗೆ ಮಹಾಪ್ರಸಾದ ಕಲ್ಯಾಣಕ್ಕೆ ಬಂದು ಮದುವೆ ಮನೆಗೆ ಬಂದು ಯಾರೂ ಉಪವಾಸ ಹೋಗಬಾರ್ದು. ಮದುವೆ ಮನೆಗೆ ಬಂದು ಸುಮ್ಮನೆ ಏನೋ ಹೋಗಿ ಬರ್ತೀನಿ ಅಂತ ಹೇಳಿ ಬರ್ತಕ್ಕಂಥದ್ದಲ್ಲ. ಸ್ವಾಮಿಯ ಮಹಾಪ್ರಸಾದವನ್ನು ಸ್ವೀಕರಿಸಬೇಕು. ಈ ಸುಂದರವಾದಂತಹ ರೀತಿ ಮಹರ್ಷಿ ಮಂದಿರದಲ್ಲಿ ನಡೀತಿರ್ತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರನ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ನಡೆದಂತಹ ಕಲ್ಯಾಣೋತ್ಸವವನ್ನು ಕಣ್ತುಂಬಿಸ್ಕೊಂಡಿದ್ದೀವಿ. ಹಾಗೆ ಸ್ವಾಮಿಯ ಮಹಾಪ್ರಸಾದವನ್ನು ನಾವೆಲ್ಲರೂ ಸಹಿತ ಸ್ವೀಕರಿಸೋಣ. ಸುನಗೆ ಚೆಲ್ಲುತ್ತ ಭಾಮೆಯರ ಸಹಿತ ಮಯೂರಾರೂಢನಾಗಿ ಕುಳಿತಿಹನು ಸ್ವಾಮಿ ಸುಬ್ರಹ್ಮಣ್ಯನು ಹರಸುವ ದೇವ ಕಾರ್ತಿಕೇಯನು. ನಸುನಗೆ ಚೆಲ್ಲುತ್ತ ಭಾಮೆಯರ ಸಹಿತ ಮಯೂರಾರೂಢನಾಗಿ ಕುಳಿತಿಹನು ಸ್ವಾಮಿ ಸುಬ್ರಹ್ಮಣ್ಯನು ಹರಸುವ ದೇವ ಕಾರ್ತಿಕೇಯನು. ಯೋಗೀಶ್ವರ ಮಹಸೇನನೇ ಅಗ್ನಿಗರ್ಭನೇ ಸ್ವಾಮಿ ಗಾಂಭೀರ್ಯನೇ. ಯೋಗೀಶ್ವರ ಮಹಸೇನನೇ ಅಗ್ನಿಗರ್ಭನೇ ಸ್ವಾಮಿ ಗಾಂಭೀರ್ಯನೇ.
ಧರೆಗಿಳಿದ ಸ್ವಾಮಿ ನಾಗರೂಪನಾಗಿ, ಧರೆಗಿಳಿದ ಸ್ವಾಮಿ ನಾಗರೂಪನಾಗಿ, ವಾಯು ಸೇವನೆಯ ಮಾಡುತ್ತಲೇ ಕುಕ್ಕೆ ಗ್ರಾಮದಲ್ಲಿ ನೆಲೆಸಿಹನು. ನಂಬಿದ ಭಕ್ತರ ಕಾಯುವನು, ಬೇಡಿದ ವರಗಳನ್ನು ನೀಡುವನು. ಶರವಣ ಭವನೇ ಸುಂದರ ವದನ, ಕಾರ್ತಿಕೇಯನೇ ಮಯೂರ ವಾಹನ. ಶರವಣ ಭವನೇ ಸುಂದರ ವದನ, ಕಾರ್ತಿಕೇಯನೇ ಮಯೂರ ವಾಹನ. ಸೋದರ ಮಾವನ ಮಡಿಲಲ್ಲಿ ನಲಿಯುತ್ತ ಸರ್ಪ ದೋಷಗಳ ನಾಶವ ಮಾಡುತ್ತ ಘಾಟಿ ಕ್ಷೇತ್ರದಲ್ಲಿ ನೆಲೆಸಿದನು. ಪವಿತ್ರ ಮೃತ್ತಿಕೆಯ ನೀಡುವನು, ಭವರೋಗವನ್ನೆಲ್ಲ ನೀಗುವನು. ಶ್ರೀ ಲಕ್ಷ್ಮೀ ಭೂವರಹ ಸ್ವಾಮಿ ಸಾನ್ನಿಧ್ಯ, ಲಕ್ಷ್ಮೀ ವೆಂಕಟೇಶ್ವರರ ನನ್ನ ಮನೆ ದೇವರಾದಂಥ ತಾಯಿ ಲಲಿತಾ ರಾಜರಾಜೇಶ್ವರಿಯ ನನ್ನ ಆರಾಧ್ಯ ದೇವತೆಯಾದಂಥ ಈ ಕ್ಷೇತ್ರದಲ್ಲಿ ಇವತ್ತು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ವಿಶೇಷವಾಗಿರ್ತಕ್ಕಂಥ ಕಲ್ಯಾಣೋತ್ಸವವನ್ನು ಬಹಳ ಅದ್ಧೂರಿಯುತವಾಗಿ ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ಇವತ್ತು ನೋಡಿದ್ದೇ ಒಂದು ಮಹಾಭಾಗ್ಯ. ಈ ಅದ್ಭುತವಾದಂಥ ಪರ್ವಕಾಲ, ಶುಭ ಸಂಧ್ಯಾಕಾಲ, ಇಂತಹ ಶುಭ ಮುಹೂರ್ತದಲ್ಲಿ ತಾವೆಲ್ಲರೂ ಸಹಿತ ಇಷ್ಟು ಅದ್ಭುತವಾದಂತಹ ಕಾಲ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ತಾವೆಲ್ಲರೂ ಸಹಿತ ತದೇಕ ಚಿತ್ತದಿಂದ ಸಾವಧಾನ ಚಿತ್ತರಾಗಿ ಸಮಾಧಾನದಿಂದ ತಾವೆಲ್ಲರೂ ಕೂತು ಈ ಕಲ್ಯಾಣೋತ್ಸವವನ್ನು ವೀಕ್ಷಣೆ ಮಾಡಿದ್ದೀರಿ. ಈ ಕಲ್ಯಾಣೋತ್ಸವದ ಶುಭಗಳಿಗೆ ತಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂಥ ಮನೋಕಾಮನೆ ಸಿದ್ಧಿಯಾಗಲಿ. ಯಾರ್ಯಾರ ವಾಸ್ತುಗೃಹದಲ್ಲಿ ವಿವಾಹ ಆಗಿಲ್ಲ, ಯಾರ ವಾಸ್ತುಗೃಹದಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿಲ್ಲ, ಯಾರ ವಾಸ್ತುಗೃಹದಲ್ಲಿ ಪುರುಷರು ಅಂದರೆ ಗಂಡು ಮಕ್ಕಳಿಗೆ ಮದುವೆ ಆಗಿಲ್ಲ, ಅಥವಾ ಗಂಡು ಮಕ್ಕಳಿಗೆ ಮದುವೆ ಆಗಿ ಸಮಸ್ಯೆ ಹೊತ್ತಿರ್ತಕ್ಕಂಥವ್ರು, ಹೆಣ್ಣು ಮಕ್ಕಳು ಮದುವೆ ಆಗದಿರೋ ಸಾಕಷ್ಟು ಸಂಕಷ್ಟಗಳಲ್ಲಿರ್ತಕ್ಕಂಥವ್ರು, ನಿಮ್ಮೆಲ್ಲರ ಕಷ್ಟ ಬೇಗ ದೂರ ಆಗಿ ಆದಷ್ಟು ಬೇಗ ನಿಮ್ಮ ಮನೆಗಳಲ್ಲೂ ಒಂದು ಮಂಗಳಕಾರಿ ಆಗುವಂಥದ್ದಾಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಜಗತ್ತಿಗೆ ಕಲ್ಯಾಣವನ್ನು ಒದಗಿಸ್ತಕ್ಕಂಥ, ಕಲ್ಯಾಣದಲ್ಲಿ ನಿತ್ಯವೂ ಸಹಿತ ಅಸನ್ಮುಖಿತನದಿಂದಿದ್ದು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲಿರ್ತಕ್ಕಂಥ ರಾಹುಗೇತುಗಳ ದೃಷ್ಟಿದೋಷ ದೂರವಾಗಿ ಪ್ರತಿಯೊಬ್ಬರ ಜೀವನ ಹಸನ್ಮುಖಿಯಾಗಿರಲಿ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ನಾಗರ ಪಂಚಮಿಯ ಶುಭಾಶಯಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತಾ, ಹಾಗೆ ಘಾಟಿ ಕ್ಷೇತ್ರದ ಅಲ್ಲಿನ ಅರ್ಚಕರಿಂದ ಎಲ್ಲರೂ ಸಹಿತ ಆಗಮಿಸಿ ಪ್ರತಿಯೊಬ್ಬರೂ ಸಹಿತ ಭಾಳ ಆಗಮಶಾಸ್ತ್ರ ಪ್ರಕಾರ ಅರ್ಥಗರ್ಭಿತವಾದಂತಹ ಕಲ್ಯಾಣೋತ್ಸವದ ಒಂದಷ್ಟು ನೀತಿ ನಿಯಮಗಳನ್ನು ಆಗಮಶಾಸ್ತ್ರ ಪ್ರಕಾರ ಇರ್ತಕ್ಕಂಥ ವಿಚಾರಗಳನ್ನು ಉಣಬಡಿಸಿ ಪ್ರತಿಯೊಬ್ಬರನ್ನು ತೃಪ್ತಿಪಡಿಸಿದ್ದಾರೆ. ಕೇಳುವ ಕಿವಿಗಳಿಗೂ ನೋಡುವ ಕಣ್ಗಳಿಗೂ ಜೊತೆಗೆ ನಿಮ್ಮ ಮನಸ್ಸಿನ ಏಕಾಗ್ರತೆಗೂ ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ ಉಂಟಾಗಲಿ. ಸುಬ್ರಹ್ಮಣ್ಯೇಶ್ವರ ಶ್ರೀ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನಾನು ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತೇನೆ.